कारुण्यकणस्पर्शान् मूको वाचस्पतीयति ब्रह्मोपेन्द्रशिवैरञ्जां नमितां वागदीश्वरीं ಶ್ರೀಗುರುಭ್ಯೋ ನಮಃ. ಶ್ರೀ ಗುರುಕುಮಾರೇಶ್ವರಾಯ. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವ ಜಗದಾದಿ ಪುರುಷ ಜಗದೊಡೆಯ ಶಿವನೇ ಮೊದಲುಗೊಂಡು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಾಂತ ಶರಣ ಶಿವಗಳನ್ನು, ಎಲ್ಲ ಜ್ಞಾನಿ ವಿಜ್ಞಾನಿಗಳನ್ನು, ತಂತ್ರಜ್ಞಾನಿಗಳನ್ನು, ಗುರುಹಿರಿಯನ್ನು ಎನ್ನ ಹೆಣ್ಣನಿಗೆ ಪ್ರತಿಷ್ಠಾಪಿಸಿ ಈ ಕ್ಷೇತ್ರದ ಕ್ಷೇತ್ರಾಧಿಪತಿ ಷಷ್ಠಲ ಜ್ಞಾನಿ ಎಂದೇ ಪ್ರಸಿದ್ಧನಾಗಿ ಷಷ್ಠಲ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತಹ ಮಹಾಯೋಗಿ 12ನೇ ಶತಮಾನದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮಹತ್ ಸಾಧನೆಯನ್ನು ಮಾಡಿದಂತಹ ಮಹಾತ್ಮರು ಯಾರಾದರೂ ಇದ್ದಾರೆ ಅಂತ ಕೇಳಿ ಅವರೇ ಚನ್ನಬಸವೇಶ್ವರರು ಅನ್ನುವಂಥ. ಅವರ ವಯಸ್ಸು ಚಿಕ್ಕದಾಗಿತ್ತು 12ನೇ ಶತಮಾನದಲ್ಲಿ. ಆದರೆ ಇವತ್ತು ಅಲ್ಲಮಾದಿ ಪ್ರಭುಗಳು ಮತ್ತು ಬಸವಾದಿ ಪ್ರಮಥರೆಲ್ಲರೂ ಕೂಡ ಚನ್ನಬಸವನ ವಚನ ಸಾಹಿತ್ಯವನ್ನು ಒಂದು ಸಾರಿ ಓದಿದಾಗ ಅರ್ಥವಾಗುತ್ತೆ ಎಷ್ಟು ಅದ್ಭುತವಾದ ಪೂಜ್ಯರು ಹೇಳಿದ ಅವರ ವಚನವನ್ನ. ಅಂತಹ ಮಹಾತ್ಮ ಚನ್ನಬಸವೇಶ್ವರರ ಅವರನ್ನ ಎಷ್ಟು ವರ್ಣಿಸಿದರೂ ನಮಗೆ ನಮ್ಮಂಥರಿಂದ ವರ್ಣಿಸಲು ಸಾಧ್ಯ ಇಲ್ಲ. ಅವರನ್ನು ಅಲ್ಲಿ ಕುಳಿತಾಗ, ಆ ಗದ್ದಿಗೆಯ ದರ್ಶನ ಕುಳಿತಾಗ ಬಹಳ ಕಣ್ಣಲ್ಲಿ ನೀರು ಬರ್ತಾರೆ. 12ನೇ ಶತಮಾನ ಅಂದರೆ ಇವತ್ತು ನೀವೆಲ್ಲ ಆನಂದವಾಗಿ ಪಾದಯಾತ್ರೆ ಮಾಡಿ ಪಾದಯಾತ್ರೆ ಬರುವ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಾಗಿದೆ, ಬಹಳಷ್ಟು ಜನರಿಗೆ ಬೇಜಾರು ಕೂಡ ಆಗಿದೆ. ಪಾದಯಾತ್ರೆ ಬರುವಂಥ ಇನ್ನೂ ಇಲ್ಲಿ ಹಲವರಿಲ್ಲ, ಅಲ್ಲೆಲ್ಲೆಲ್ಲೋ ಬೇರೆ ಬೇರೆ ಕಡೆ ಉಳ್ಕೊಂಡಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದೇವೆ, ಯಾಕಂದ್ರೆ ಬರುವಾಗ ಏನಂತ ಜಿಗಣಿ ಬರುವ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೊಳ್ತಿದ್ವಿ, ಎಷ್ಟು ಸುಲಭವಾಗಿ ನೋಡ್ರಿ ಆ ಡಾಕ್ಟರ್ ರಕ್ತ ತಗೊಂಡು ಕೈ ನೋವು ಬರ್ತದೆ, ಬೇಗ ಗೊತ್ತಾಗ್ತದ. ನಮಗ್ ಗೊತ್ತಾಗದ ಹಾಗೆ ರಕ್ತವನ್ನು ತಗೊಂಡು ನಮ್ಮ ರಕ್ತ ಎಲ್ಲ ಹರಿಸಿ ಹೋಗುವಂತ ಪ್ರಾಣಿ ಜಿಗಳಿ ಅಲ್ಲೋ. ಅಂತಹ ಸ್ಥಳದಲ್ಲಿ ಚನ್ನಬಸವನ ಯಾಕೆ ಬಂದು ಕೂತ ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮಗ್ ಬಂತು. ಯಾಕಂದ್ರೆ ಹೇಗೆ ಜಿಗಳಿ ನಮಗ್ ಗೊತ್ತಾಗದ ಹಾಗೆ ಮೇಲೆತ್ತಿ ರಕ್ತವನ್ನ ಕುಡಿಯುತ್ತದೋ, ಹಾಗೆ ನಮ್ಮ ಜೊತೆಲಿರುವಂತ ಜನ ನಮಗ್ ಗೊತ್ತಾಗದ ಹಾಗೆ ನಮ್ಮ ಮುಂದಿನ ಹೇಳೋದಿಲ್ಲ ಅಲ್ಲ, ಮುಂದೆ ಹೇಳೋದು ಬೇಡ, ನಿಮ್ಗೆಲ್ಲ ಅರ್ಥ ಆಗುತ್ತೆ. 12ನೇ ಶತಮಾನದಲ್ಲಾದ್ದು ಅದೇ ಕಥೆ. ಇದನ್ನ ಲೋಕದ ಜನತೆಗೆ ತಿಳಿಸಬೇಕು ಅಂತ ಇಂತಹ ಒಂದು ಅಡವಿಯಲ್ಲಿ ಬಂದು ಕುಳಿತ ಚನ್ನಬಸವಣ್ಣ ಉಳವಿ ಅನ್ನೋದು. ನೀವು ಯಾರ್ಯಾರು ಬರ್ತಿರಲ್ಲ, ಬಡವರಲ್ಲಿ ಹೇಗೆ ಜಿಗಳಿ ಗೊತ್ತಾಗದ ಹಾಗೆ ನಮ್ಮ ರಕ್ತವನ್ನ ಹೀರುತ್ತದೆಯೋ, ಹಾಗೆ ನಮ್ಮದು ಏನ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಹತ್ರ ದುಶ್ಚಟಗಳು ನಮ್ಮ ಸೇರ್ಕೊಂಡಿದ್ದಾವೆ. ಆ ದುಶ್ಚಟಗಳಿಗೆ ನಾವು ಬಲಿಯಾಗಿ ನಮ್ಗೆ ಅರಿವೇ ಇಲ್ಲ. ಆ ಜಿಗಳಿ ಬಂದದ ಅಂತ ಗೊತ್ತಾಗೋದಿಲ್ಲ. ನಾವು ಡಾಕ್ಟರ್ ಸ್ವಲ್ಪ ರಕ್ತ ತೆಗಿಬೇಕಾದ್ರೆ ನಮ್ಗೆ ನೋವು ಆಗ್ತಿತ್ತು. ಆದ್ರೆ ಜಿಗಳಿ ಬಂದು ನಮ್ ಕಾಲಿಗೆ ಹಚ್ಚಿದ್ರೆ ಅದು ಇದು ಮಾಡಿ ಇವರು ಇದಾಕಿದ್ರು, ಅವಾಗ ನೋಡ್ತಿದ್ರೆ ರಕ್ತ ಹೋಗ್ತಾ ನಿಮ್ಗೆ ಗೊತ್ತೇ ಆಗಿಲ್ಲ ಅಲ್ಲ. ಒಂದು ಹಾಸ್ಪಿಟಲ್ ಎಷ್ಟು ಬುದ್ಧಿವಂತ ಪ್ರಾಣಿ ಅಲ್ವ ಜಿಗಳಿ. ಜಗತ್ತಿನ ಅತ್ಯಂತ ಬುದ್ಧಿವಂತ ಪ್ರಾಣಿ ಜಿಗಳಿ ಅನಿಸ್ತದ. ಅದಕ್ಕಾಗಿ ನಾನು ಹಾಸ್ಪಿಟಲ್ ನೆನ್ಪು ಮಾಡ್ಕೊಳ್ತೇನೆ. ಯಾಕಂದ್ರೆ ಸ್ವಲ್ಪ ಸೂಜಿ ಚುಚ್ಚಿದ್ರು ನಮ್ಗೆ ನೋವು ಆಗ್ತಿತ್ತು.
ರಕ್ತ ತಕ್ಕೊಂಡು ನೋವಾಗ್ತಿತ್ತು. ನೋವಾಗದ ಹಾಗೆ ನಮ್ಮ ಜೊತೆಯಲ್ಲೇ ಇದ್ದು ಬಂದು ಮೇಲ್ಹತ್ತಿ ರಕ್ತವೆಲ್ಲ ಕುಡಿದು ತಾನು ಹೋಗ್ಬಿಡ್ತದಲ್ಲ ಜಿಗಳಿ. ಆ ರೀತಿಯ ಎಷ್ಟೋ ಜೀವಿಗಳು ಪ್ರಾಣಿಗಳು ನಮ್ಮ ಹತ್ರ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಜೊತೆಯಲ್ಲೇ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಜಿಗಳಿಯ ರೀತಿ ನಮ್ಮ ರಕ್ತವನ್ನ ಹೇರ್ತಾರೆ ಮತ್ತೆ ಜಂಪ್ ಮಾಡಿ ಹೋಗ್ಬಿಡ್ತಾರೆ ಅಲ್ಲ. ಎಲ್ಲರಿಗೂ ಹಾಗಂಥದ್ದು. ಆ ರೀತಿ 12ನೇ ಶತಮಾನದಲ್ಲೂ ಕೂಡ ನಡೆದಿತ್ತು ಅನ್ನುವಂಥದ್ದು. ಬೇರೆ ಯಾರಲ್ಲ ಶತ್ರು ಕಾಹೆ ಬಗಲ್ ಮೇ ಹೈ ಅಲ್ಲ, ಹಿಂದಿ ಮಾತಿದೆ. ಶತ್ರುಗಳು ಎಲ್ಲಿದ್ದಾರೆ ಅಂದ್ರೆ ಹೊರಗೆಲ್ಲಿ ಹುಡ್ಕೋಬೇಕಾದ್ರೆ ನಾವು ಪಕ್ಕದಲ್ಲೇ ಇರ್ತಾರೆ ಅಂತ ಗೊತ್ತಾಗೋದಿಲ್ಲ. ಹೇಗೆ ಜಿಗಳಿ ಹತ್ತಿದ್ದು ನಮಗೆ ಗೊತ್ತಾಗುವುದಿಲ್ಲವೋ ಹಾಗೆ ನಮಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗದ ಹಾಗೆ ನಾವು ಮೋಸಕ್ಕೆ ಬಲಿಯಾಗುತ್ತೇವೆ ಮನುಷ್ಯರು ಅನ್ನುವಂಥದ್ದು. ಅದನ್ನ ಅರಿವಿಗೆ ಬರಬೇಕು ಅಂತ ಚನ್ನಬಸವೇಶ್ವರರು ಈ ಜಾಗದಲ್ಲಿ ಬಂದು ಕೂತಿದ್ದಾರೆ ಉಳಿವಿಯಲ್ಲಿ. ಯಾಕಂದ್ರೆ ಬರಬೇಕಾದ್ರೆ ನೀವು ಪಾದಯಾತ್ರೆ ಎಲ್ಲವನ್ನ ಬಹಳಷ್ಟು ಜನ ಅನುಭವಿಸಿದ್ದಾರೆ. ಅಂತಹ ಚನ್ನಬಸವಣ್ಣ ನೋಡಿ ಎಷ್ಟೊಂದು ನೋವನ್ನು ಅನುಭವಿಸಿದರು. ತದನಂತರ 12ನೇ ಶತಮಾನ ಒಂದು ಮಹತ್ ಕ್ರಾಂತಿಗೆ ಅವರ ಉದ್ದೇಶ ಏನಾಗಿತ್ತು? ಸಮಸಮಾಜ ನಿರ್ಮಾಣ ಮಾಡುವುದೇ ಅವರ ಉದ್ದೇಶವಾಗಿತ್ತು ಅನ್ನುವಂಥದ್ದು. ಸಮಸಮಾಜ ನಿರ್ಮಾಣ ಮಾಡುವುದು ಉದ್ದೇಶವಾಗಿತ್ತು. ಯಾರನ್ನೂ ಭೇದ ಮಾಡ್ತಿರಲಿಲ್ಲ, ಎಲ್ಲರನ್ನ ಒಗ್ಗೂಡಿಸುವಂತಹ ಕಾರ್ಯದಲ್ಲಿರುವಂತಹ ಒಂದು 12ನೇ ಶತಮಾನ ಕಲ್ಯಾಣದ ಕ್ರಾಂತಿಗೆ ಬಲಿಯಾದವರು ಹಲವಾರು ಶರಣರು. ಚನ್ನಬಸವಣ್ಣ ಹಲವಾರು ಶರಣರು ಬಲಿಯಾದರು. ರಕ್ತದ ಓಕಲೆ ಹರಿಯುತ್ತಿರುವ ಕಲ್ಯಾಣದ ನಾಡು. ಆ ಕಲ್ಯಾಣದ ನಾಡು ಯಾವತ್ತು ಭಕ್ತಿಯ ಭಂಡಾರ ಆಗಿತ್ತು. ಭಕ್ತಿಯನ್ನ ಬಿತ್ತುವಂತಹ ಭಕ್ತಿ ಮತ್ತು ದಾಸೋಹಕ್ಕೆ ಎಲ್ಲ ದಾಹ ಅನ್ನುವಂಥದ್ದು. ಇವತ್ತು ನಾವು ಹೇಳ್ತೀವಿ ದಾನಕ್ಕೂ ಮತ್ತು ದಾಸೋಹಕ್ಕೂ ಇರುವಂತ ವ್ಯತ್ಯಾಸ ಏನು ಗೊತ್ತಲ್ಲ? ಸಾಮಾನ್ಯವಾಗಿ ವೀರಶೈವರೆಲ್ಲರೂ ದಾಸೋಹ ಅಂತ ಕರೀತಾರೆ, ಇನ್ನೊಬ್ರು ಅನ್ನದಾನ ಅಂತ ಕರೀತಾರೆ. ಇವೆರಡಲ್ಲಿರುವಂತ ವ್ಯತ್ಯಾಸ ಏನು? ಬಹಳ ಜನ ಪ್ರಶ್ನೆ ಮಾಡ್ತಾರೆ. ದಾನ ಅಂದ್ರೆ ಒಬ್ಬ ವ್ಯಕ್ತಿ ತಾನು ಮೇಲಿಂದ ಕೊಡ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ತಾರೆ, ಅದು ದಾನವಾಗುತ್ತದೆ. ಅಹಂಕಾರ ನೆಟ್ಟಿ ನಿಂತು ಕೊಡ್ತಾನಲ್ಲ, ಅವನು ಕೊಡುವವನ ಕೈ ಮೇಲಿರ್ತದ, ತೆಗೆದುಕೊಳ್ಳುವವನ ಕೈ ಕೆಳಗಿರ್ತದ, ಅದು ದಾನವಾಗುತ್ತದ. ದಾಸೋಹ ಅಂದ್ರೆ ಇದು ದಾಸೋಹದಲ್ಲಿ ಅದು ಹಾಗಲ್ಲ, ಇದು ನನ್ನದಲ್ಲ, ಇದು ನಿಮ್ಮ ಆಹಾರ, ಇದು ಯಾವ ಹೆಸರಿಲ್ಲದ ದಾಸೋಹ, ಅದನ್ನು ದಾಸೋಹ ಅಂತ. ಇಡೀ ಜಗತ್ತಿನಲ್ಲಿ ದಾಹ ತುಂಬಿದೆ. ಆ ದಾಹವನ್ನು ಹೋಗಲಾಡಿಸಬೇಕಾಗಿ ಅದಕ್ಕಾಗಿ ವೀರಶೈವ ಧರ್ಮ ಬಸವಾದಿ ಪ್ರಮತರು ದಾನಕ್ಕಿಂತಲೂ ದಾಸೋಹಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟಂತವರು. ದಾಸೋಹಕ್ಕೆ ಯಾರು? ದಾಸೋಹ ಅಹಂಕಾರ ಹೋಗಿ ಇದು ಯಾರಿಗೂ ಭಗವಂತ ಕೊಟ್ಟಿದ್ದಾನೆ, ಭಗವಂತನ ವಸ್ತು ನಿಮಗರ್ಪಣೆ ಮಾಡ್ತಾ ಇದೀವಿ ಅಂತ ಭಾವ ಮುಟ್ಟಿಸುವಂಥದ್ದು ದಾಸೋಹ. ಇದು ನಮ್ಮದಲ್ಲ, ಭಗವಂತ ಕೊಟ್ಟಿದ್ದನ್ನ ನೀವೆಲ್ಲ ಭಗವತ್ ಸ್ವರೂಪದ ಭಕ್ತರು ಬಂದಿದ್ದೀರಿ, ನಿಮಗೆಲ್ಲರಿಗೂ ದಾಸೋಹ ಮಾಡ್ತಾ ಇದ್ದೀವಿ ಅನ್ನೋ ನಿಟ್ಟಿಯಲ್ಲಿ ಇಲ್ಲಿ ಸಾಕಷ್ಟು ಊರುಗಳು ನಮ್ಗೆ ನೆನಪಿಲ್ಲ, ಅವ್ರ ಊರ ಹೆಸರು ಎಲ್ಲ ಇದೆ, ಬೇರೆ ಬೇರೆ ಇನ್ನೂ ನಮಗೆ ಅವಕಾಶವನ್ನ ಕೊಡಿ ಅನ್ನುವಂಥದ್ದು. ಯಾಕಂದ್ರೆ ಯಾವ 12ನೇ ಶತಮಾನ ದಾಸೋಹಕ್ಕೆ ಹೆಸರಾಗಿತ್ತು. ಇವತ್ತು ನಾವು ಪಾದಯಾತ್ರೆ ಬರುವಾಗ ನಮಗೆ ಮತ್ತೆ ಅನಿಸಿತ್ತು, ಚನ್ನಬಸವಣ್ಣ ನಿನ್ನ ಒಂದು ಏನ್ ಇಚ್ಛೆ ಇತ್ತು ಆ ಇಚ್ಛೆ ನಮ್ಮ ಪಾದಯಾತ್ರೆಯಲ್ಲಿ ನಮಗೆ ಅನಿಸ್ತಾ ಇದೆ. ನಿಜವಾಗಿಯೂ ಕೂಡ ಅದು ಈಡೇರಿದೆ ನಾವು ಅನಿಸ್ತಾ ಇದೆ. ಯಾಕಂದ್ರೆ ದಾಸೋಹ ಮಾಡುವ ಸಂಖ್ಯೆ ಎಷ್ಟು? ಯಾರು ದಾನ ಮಾಡ್ತೀವಿ, ಅನ್ನದಾನ ಮಾಡ್ತೀವಿ ಅಂತ ಯಾರು ಬರ್ದಿಲ್ಲ, ಎಲ್ಲರೂ ದಾಸೋಹ ಮಾಡ್ತೀವಿ ಅಂತಂದ್ರು. ಇಡೀ ಗ್ರಾಮಗಳು ಬೇರೆ ಬೇರೆ ಊರಿನವರು, ಕೆಲವು ಊರುಗಳ ಹೆಸರು ಬಿಟ್ಟು ಮತ್ತೆ ತಪ್ಪಾಗುತ್ತೆ. ಈ ಯಾಕಂದ್ರೆ ಎಲ್ಲ ಜಿಲ್ಲೆ, ಗದಗ ಜಿಲ್ಲೆಯಿಂದ, ಧಾರವಾಡ ಜಿಲ್ಲೆಯಿಂದ, ಬೇರೆ ಬೇರೆ ಕಾರವಾರ, ಇದು ಕಾರವಾರ ಡಿಸ್ಟಿಕ್ ಅಲ್ಲ, ಕಾಲ ಜಾಸ್ತಿ ಉತ್ತರ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ ಕಾರವಾರನು ಉತ್ತರ ಕನ್ನಡ ಮಾಡ್ಬಿಟ್ಟ ಅಲ್ಲ. ಕಾರವಾರ ದಾಸೋಹಕ್ಕೆ, ಯಾಕಂದ್ರೆ ಇದು ಬಸವ ಶರಣ ಅಂತಹ ಆ ತತ್ವವನ್ನ ನೀಡಿದಂತಹ 12ನೇ ಶತಮಾನದ ಎಲ್ಲ ಶರಣರನ್ನ
ಧ್ಯಾನಿಸುತ್ತ ಶಿವಯೋಗ ಸಾಧನೆಗೆ ಹೆಸರಾದಂತಹ ಆರಾಧ್ಯ ಗುರುವರಿಯರು ಎಲ್ಲ ಬಹಳ ವರ್ಣನೆ ಮಾಡ್ತಾ ಇದ್ದಾರೆ. ಏನು ಅಂತ 33 ದಿವಸ ಶಿವಯೋಗ ಸಾಧನೆ ಮಾಡಿದ್ರೆ 775 ಗಂಟೆಗಳ ಕಾಲ ಅಂತ. ಅದೇನೋ ಅಂತಾರಲ್ಲ, ಆನೆ ಮುಂದೆ ಇರುವಿಯನ್ನು ಹೋಗದಂಗೆ ಆಗ್ತದೆ ಅಲ್ಲ. ನಾವೆಲ್ಲ ಏನು ಅಂದ್ರೆ ಕೇವಲ ಇರುವಿ ಸಮಾನರು, ಜಗದ್ಗುರು ಬುಧೀಶ್ವರರು ಅವರ ಆನೆ ಸಮಾನರು ಅನ್ನುವಂಥದ್ದನ್ನು ಬಸವಾದಿ ಪ್ರಮುಖರು ಆನೆ ಸಮಾನರು, ಚೆನ್ನ ಬಸವಣ್ಣ ಆನೆ ಸಮಾನರು ಅಂತವ್ರು ಬಂದು ಒಂದು ಇರುವಿನ ತಂದು ಬಿಟ್ಟಂಗಾಗ್ಯದ. ನಮ್ದ ನಾವು ಏನೂ ಸಾಧನೆ ಅಲ್ಲ ಅವರ ಮುಂದೆ ಅನ್ನುವಂಥ ಯಾರು ಮರೀಬಾರದು. ಯಾಕಂದ್ರೆ ನಮ್ಮ ಸಾಧನೆ ಒಂದು ಇರುವಿ ರೀತಿ ಏನಂದ್ರೆ 770 ಕೇವಲ 775 ಗಂಟೆಗಳು ಅಲ್ಲ. ಅವರು 775 ವರ್ಷ ಬದುಕಿದ್ದಾರೆ. ಎಲ್ಲಿ 775 ಗಂಟೆಗಳಲ್ಲಿ ಅಲ್ಲ. ಅವರ ಕ್ರಾಂತಿ ಅಂತದ್ದು 12ನೇ ಶತಮಾನ. ಯಾವ ಸಮಾಜವನ್ನ ಸಮಸಮಾಜ ಅಂತ ಮಾಡಬೇಕು, ಎಲ್ಲರೂ ದಯವಿಲ್ಲದ ಧರ್ಮದಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ ಅಂತ ಬಸವಣ್ಣ ಹೇಳಿದ. ಅದನ್ನ ಅಣ್ಣ ಅಂತ ಕರಿತೀವಿ. ಬೇರೆ ಬೇರೆ ಬಿರುದುಗಳು ಬೇಕಾದಷ್ಟು ಬೇಡ. ಯಾಕೆ ಅಣ್ಣ ಅಂತ ಕರೆದರು? ಸದಾ ಕಾಲ ಇಡೀ ಸಮಾಜಕ್ಕೆ ಹಿರಿಯಣ್ಣನಾಗೇ ಉಳಿಬೇಕು ಅಂತ ಅವತ್ತಿನ ಶರಣರು ನಿರ್ಣಯ ಮಾಡಿದ್ರು. ಬಸವಣ್ಣ ಅಣ್ಣ 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 ಅಂತ ಕರೀತಾರೆ. ಯಾಕಂದ್ರೆ ಯಾವತ್ತು ಹಿರಿಯ ಅಣ್ಣ ಅಂದ್ರೆ ಒಂದು ಗೌರವ ಇರ್ತದಲ್ವಾ, ಒಂದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿಯುತವಾದಂತಹ ಸಮಾಜವನ್ನ ನಿರ್ಮಾಣ ಮಾಡುವಲ್ಲಿ ಕೇಂದ್ರ ಬಿಂದುವಾದಂಥವರು ಬಸವಣ್ಣ ಮಂತ್ರಿಯಾಗಿದ್ದ ಅನ್ನುವಂಥದ್ದು ನಿಮಗೆ ಗೊತ್ತಿರುವಂಥ ವಿಷಯ. ಆ ಬಸವಣ್ಣನಿಗೆ ಚನ್ನಬಸವಣ್ಣ ನಾವು ಸೋದರ ಅಳಿಯ ಅಂತ ಅಪ್ಪಾಜಿ ಹೇಳ್ತಾ ಇದ್ದಾರೆ. ಅಕ್ಕನ ಮಗ, ಅಕ್ಕನಾಗಲ್ಲ ಅಂದ್ಬೇಕಿಯ ಮಗ ಅಂತ ನೋಡಿ. ಈಗ ನಮಗೂ ಅನ್ಸು ಬಸವಣ್ಣನಿಗೊಬ್ಬ ಮಗ ಇದ್ದ, ಗೊತ್ತ ನಿಮ್ಗೆ? ಬಾಲಸಂಗಯ್ಯ ಅಂತ ಒಬ್ಬ ಮಗ ಇದ್ದ ಬಸವಣ್ಣನಿಗೆ. ನೋಡಿ ಯಾಕೆ ಅಂತಂದ್ರೆ ಬಾಲಸಂಗಯ್ಯ ಅನ್ನುವಂಥವ್ರು ಬಹಳ ಜನ ಆಗಿ ಹೋಗಿದ್ದಾರೆ. ಬಾಲಸಂಗಯ್ಯನ ವಚನಗಳು ನಮ್ಗೆ ಸಿಗ್ತಾವ. ಬಾಲಸಂಗಯ್ಯನ ವಚನಗಳು ಬೇರೆ, ಬಾಲಸಂಗಯ್ಯ ಬೇರೆ. ಬಾಲ್ಯದಲ್ಲಿಯೇ ಬಾಲಸಂಗಯ್ಯನನ್ನ ತನ್ನ ಮಗನನ್ನು ಕೂಡ ಕಳೆದುಕೊಳ್ತಾನೆ ಬಸವಣ್ಣ, ತನ್ನ ಹೆತ್ತ ಮಗುವನ್ನು ಕೂಡ ಕಳೆದುಕೊಳ್ತಾನೆ ಬಸವಣ್ಣ. ಆದ್ರೆ ಸಮಾಜವನ್ನ ತಿದ್ದುವಲ್ಲಿ ಹಿಂದೇಟ್ ಹಾಕದೇ ಇರುವಂತಹ ಒಬ್ಬ ವ್ಯಕ್ತಿ ಯಾರಿದ್ರೆ ಜಗಜ್ಯೋತಿ ಬಸವೇಶ್ವರರು ಅಂತ. ಅದಕ್ಕೆ ಬೆನ್ನೆಲುಬಾಗಿ ನಿಂತವರು ಚನ್ನಬಸವಣ್ಣನವರು ಅನ್ನೋದು ಸೋದರ ಅಳಿಯನಾದರೂ ಕೂಡ. ಯಾಕಂದ್ರೆ ಹೆಜ್ಜೆಗೂ ಕೂಡ ಅವರು ಆ ಸಂಬಂಧದಲ್ಲಿ ಮಾವ ಅಳಿಯಂದಿರಾಗಿದ್ರು ಕೂಡ. ಯಾಕಂದ್ರೆ ಸಾಮಾನ್ಯವಾಗಿ ಇತಿಹಾಸ ನೋಡ್ತೇವೆ, ಹೆಚ್ಚು ಜನರಿಗೆ ಲಿಂಗ ಧಾರಣೆ ಮಾಡಿದವರು ಬಸವಣ್ಣ ಲಿಂಗ ಧಾರಣೆ ಮಾಡಲಿಲ್ಲ, ಆದ್ರೆ ಚನ್ನಬಸವಣ್ಣ ಮಾತ್ರ ಲಿಂಗ ಧಾರಣೆ ಮಾಡಿದರು ಅನ್ನುವಂಥದ್ದು ಯಾರು ಮರೆಯಬಾರದು. ಚನ್ನಬಸವಣ್ಣರು ಮಾತ್ರ ಲಿಂಗ ಧಾರಣೆ ಮಾಡೋದು, ಅಲ್ಲಮ ಪ್ರಭುಗಳು ಲಿಂಗ ಧಾರಣೆ ಮಾಡಿದ್ರೆ ಕಡಿಮೆನೆ, ಕೆಲವರಿಗೆ ಮಾಡಿದ್ದಾರೆ, ಇಲ್ಲ ಅಂತ ಹೇಳುವ ಹಾಗಿಲ್ಲ. ಅತ್ಯಧಿಕ ಸಂಖ್ಯೆಯಲ್ಲಿ ಲಿಂಗ ಧಾರಣೆ ಮಾಡಿದ್ರು 12ನೇ ಶತಮಾನದಲ್ಲಿ ಯಾರಾದ್ರೂ ಅದು ಚನ್ನಬಸವಣ್ಣ ಚನ್ನಬಸವೇಶ್ವರ ಶರಣರು ಅಂತಹ ಮಹಸ್ಥಾನಕ್ಕೆ ಬಂದಿದ್ದೀವಿ. ಅವರೆಲ್ಲರನ್ನ ನಾವು ನೆನೆಯುವುದಲ್ಲ, ಅವ್ರಿಗೆ ಎಷ್ಟು ಕೃತಜ್ಞರಾಗಿದ್ದರೂ ಕೂಡ ಅದು ಅಲ್ಪವೇ. ಅಂತಹ ಮಹಾತ್ಮ ಚನ್ನಬಸವಣ್ಣರು ನಮ್ಮ ಜಗದ್ಗುರು ಬುಧೀಶ್ವರಿಗೆ, ಈಗಾಗಲೇ ನಮ್ಮ ಶಂಕರ ಶಾಸ್ತ್ರಿಗಳು ಅದು ಹೇಳಿದ ಹಾಗೆ, ಉಭಯರಿಗೆ, ಒಂದು ಬುಧೀಶ್ವರರಿಗೆ, ಇನ್ನೊಂದು ಅಡವಿ ಸಿದ್ದೇಶ್ವರ, ಇವರಿಬ್ಬರಿಗೆ ಹೇಳಿದ್ರು ಏನು ಅಂತಂದ್ರೆ, ನಿಮ್ಮಿಬ್ಬರ ಹತ್ರ ಯೋಗ ಶಕ್ತಿ ಇದೆ, ಯೋಗ ಶಕ್ತಿಯಿಂದ 770 ವರ್ಷ ಬದುಕಬಹುದು, ಬದುಕ ಸಾಮರ್ಥ್ಯ ನಿಮ್ಮ ಹತ್ರ ಇದೆ, ನೀವು ಸಮರ್ಥರಾಗಿದ್ದೀರಾ. ಯಾಕಂದ್ರೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ 12ನೇ ಶತಮಾನ, ಇವತ್ತು ನಾನು ನೆನೆಸ್ಕೊಂಡ್ರು ಕೂಡ ಕಣ್ಣ ನೀರು ರಕ್ತ ಬರ್ತದೆ. ಅವತ್ತಿನ ಪರಿಸ್ಥಿತಿಯನ್ನು ನೆನೆಸ್ಕೊಂಡರು. ಬಹುಶಃ ಯಾವ ಶರಣರು ದಯೆಯನ್ನ ಮೂಲವಾಗಿ ಸ್ವೀಕಾರ ಮಾಡಿದ್ದರು, ಒಂದು ಹಿಂಸೆಯನ್ನ ಮಾಡಿದಂತಹ ಆ ಶರಣರ ರಕ್ತದ ಓಕಲಿ ಏರಿತಲ್ಲ, ಆ ಸ್ಥಿತಿ ಹೇಗಿರಬಾರದು, ಆ ಪರಿಸ್ಥಿತಿ ಹೇಗಿರಬಾರದು, ಅವರು ಮಾಡಿದ ತಪ್ಪಾಗಲು ಏನಾಗಿತ್ತು, ಒಂದು ಕ್ಷಣ ಯೋಚನೆ ಮಾಡಿ.
ಅವರು ಯಾವುದೇ ಧರ್ಮದ ವಿರುದ್ಧ ಹೋಗಲಿಲ್ಲ. ಅವ್ರು ಹೇಳಿದ ಒಂದೇ ಮಾತು ಬಸವಣ್ಣ, ದಯವಿಲ್ಲದ ಧರ್ಮದ ಆವುದಯ್ಯ ಅಂತ ಮಹಾತ್ಮ ಶರಣ ಬಸವಣ್ಣ ಶರಣ ನಡೆದಾಡಿದಂತಹ ಪೂಜ್ಯ ಶರಣರೆಲ್ಲರನ್ನ ಇವತ್ತು ನಾವು ಧ್ಯಾನಿಸುತ್ತಾ ಅವರನ್ನು ಸ್ಮರಿಸುತ್ತಾ ಈ ಯಾವೊಂದು ಭವ್ಯ ದಿವ್ಯ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಆತ್ಮೀಯರು, ಸಹೃದಯರು, ಬಹುಶಃ ನೀವು ಮಾತಾಡ್ತೀರ, ನಾನು ಮಾತಾಡ್ತೀನಿ ಅಲ್ರಿ. ಯಜಮಾನ್ರೆ, ಬಾಗಿಲ್ದ ನಿಂತವ್ರೆ, ಅಲ್ಲಿ ನೀವು ಅಷ್ಟ ಅಲ್ಲಿಂದ ಇಲ್ಲಿ ತನ ಬಂದಿದ್ದ ಕಾರಣ ಏನು? ಈಗ ರೀ ಹೇಳ್ಬೇಡ್ರಿ, ಯಾರು ಕೂಡ್ರಿ, ಇನ್ನ 5 ನಿಮಿಷ ಕೂಡ್ರಿ. ಅಡಿಗೆ ಆಗತ್ತನ್ನ ಕುಂತು ನೀಡಿದ ಮ್ಯಾಗ ಸುಡ್ತದಂತ ದೋದಂಗ ಆಗ್ತದ ನಿಮ್ಮದೀಗ. ಪುಣ್ಯ ಹಂಚುವಾಗ ಯಾರು ಹೇಳ್ಬೇಡ್ರಿ, ಮಾತಾಡ್ಬೇಡ್ರಿ. ಈಗ ಅಪ್ಪವರಿಗೆ ಮತ್ತೊಮ್ಮೆ ಜಯಘೋಷ ಮಾಡೋಣ. ಸಾಂಬದೇವಿ ನಮ ಗುರುಚೋಟೇಶ್ವರ ಶಿವಾಚಾರ್ಯ ಮಹಾರಾಜಿಗೆ, ಬಸವೇಶ್ವರ ಮಹಾರಾಜಿಗೆ. ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ನನ್ನ ಜೊತೆಯಲ್ಲಿ ನೋಡಿ, ನಿಮ್ಗೆ ಆಶ್ಚರ್ಯ, ಅವರು ನಮ್ಮ ಜೊತೆಯಲ್ಲಿ ಬಂದ ಪಾದಯಾತ್ರೆ 3 ದಿವಸ ಆಯ್ತು. ಪಾದಯಾತ್ರೆ ಬಂದಿದ್ದಾರೆ ಪೂಜ್ಯರು, ನವಲಗುಂದ ಪೂಜ್ಯರು. ಬಹುಶಃ ನಮ್ಮ ಜೊತೆಯಲ್ಲಿ ಬಂದವ್ರ ಪ್ರಸಾದ ವ್ಯವಸ್ಥೆನೇ ಆಗಿಲ್ಲ. ಅವ್ರು 3 ಟೈಮ್ ಸ್ನಾನ ಪೂಜೆ ಮಾಡ್ತಾರೆ, ಪ್ರಸಾದ ಮಾಡಬೇಕು, ಎಲ್ಲಿ ಹೋದ್ರು ಕೂಡ. ಯಾಕಂದ್ರೆ ನಾವು ಪ್ರಸಾದ ಮಾಡೋದಿಲ್ಲ, 2 ಹೋಗ್ತಿದ್ವಿ ಬೇಸಿದ ಪದಾರ್ಥ. ನಮ್ಮ ಜೊತೆಲಿ ಅವರು ಕಾಳು ಏನು ಡ್ರೈ ಫ್ರೂಟ್ ಅವು ಇವು ತಿನ್ಕತಾನೆ ಬಂದಿದ್ದಾರೆ ಪಾಪ ಪೂಜ್ಯರು. ಯಾಕಂದ್ರೆ ಇಲ್ಲ ನಡ್ರಿ ನಿಮ್ ಜೊತೆಲಿ ಬರ್ತೀವಿ ಅಂತ. ಯಾಕಂದ್ರೆ ಅಂತಹ ಪೂಜ್ಯರು ಅವ್ರು ಬೇಕಾದ್ದು ಸಾಧನೆ, ಅವ್ರಿಗೇನು ಕಡಿಮೆ ಇಲ್ಲ. ಅದೇ ಯಾಕೆ ಬಂದ್ರು ಅಂದ್ರೆ, ಇಂತಹ ಒಂದು ಪಾದಯಾತ್ರೆ ನಡೀತಾ ಇದೆ, ಆ ಪಾದಯಾತ್ರೆಯಲ್ಲಿ ನಾನು ಒಬ್ಬ ಗುರುವಾಗಿ ಭಾಗವಹಿಸಿ ಭಕ್ತರಿಗೆ ಉಪದೇಶವನ್ನು ನೀಡಬೇಕು, ಎಲ್ಲರೂ ಪರಿವರ್ತನಾಗಲಿ ಅನ್ನೋದಕ್ಕಿಂತ ಪರಮ ಪೂಜ್ಯರು ಅವರ ಪಾಲಿಗೆ ಅಂತ ಕೂಡ ಪರಮ ಪೂಜ್ಯ. ಇನ್ನೊಬ್ಬ ಪೂಜ್ಯರು ಹನುಮಪ್ಪ ಪೂಜ್ಯರು, ನಿಮ್ಗೆ ಗೊತ್ತಿದೆ. ನಮ್ಮ ಸಂಕಲ್ಪ 775 ಲಿಂಗ ಪ್ರತಿಷ್ಠಾಪನೆ, 775 ಗಂಟೆಗಳ ಶಿವಯೋಗ ಸಮಾಧಿ, ಒಟ್ಟು ಟೋಟಲ್ 63 ಪೂರ್ವಾಶ್ರಮ 30 ದಿವಸ, 63 ದಿವಸ. 63 ದಿವಸ ಯಾಕೆ ಕಂಡಿದ್ದೀವಿ ಅಂದ್ರೆ, ಹಿಂದೆ ಪುರಾತನ ಶರಣರು 63 ಜನ ಪುರಾತನ ಶರಣರಾಗಿದ್ದಾರೆ. ಮತ್ತು ನಮ್ಮ ಸರ್ಟಿಫಿಕೇಟ್ ನಲ್ಲಿ ಯಾರು ತಂದೆ ಅಂತಿದ್ದಾರೋ ಗುರುಕುಮಾರ ಸ್ವಾಮಿ ಅವರು, ಗುರುಕುಮಾರ ಸ್ವಾಮಿ ಹಾನಗಲ್ಲ ಗುರುಕುಮಾರ ಸ್ವಾಮಿ ಬದುಕಿದ್ದು 63 ದಿನಗಳು ಆಗಿರುವುದರಿಂದ ಆ ಒಂದು ಟೋಟಲ್ 63 ದಿನಗಳ ಅನುಷ್ಠಾನ ಆಗಬೇಕು ಅನ್ನುವ ಸಂಕಲ್ಪವನ್ನು ನಮ್ಗೆಲ್ಲ ಸರ್ಟಿಫಿಕೇಟ್ ಅದೇ ಇದೆ. ಪೂರ್ವಾಶ್ರಮದ ತಂದೆ ಹೆಸರು ಇಲ್ಲ. ಹಾಗಾಗಿ ಹಾನಗಲ್ಲ ಗುರುಕುಮಾರನ ಮಗನಾಗಿ ಅವರು ಬದುಕಿದ್ದು 63 ವರ್ಷ ಆಗಿರೋದ್ರಿಂದ 2 ಸೇರಿ 63 ದಿನಗಳಾಗಬೇಕು ಅನ್ನುವ ಸತ್ಸಂಕಲ್ಪದೊಂದಿಗೆ ಅನುಷ್ಠಾನ ಆರಂಭವಾಗಿತ್ತು. ಈ ಎಲ್ಲ ಉದ್ದೇಶದ ಯಾರ ಆಜ್ಞೆಯ ಮೇರೆಗೆ ಆಗಿತ್ತು 775 ವರ್ಷ ಅಂತಂದ್ರೆ, ಆ ಉಳುವಿಯ ಚನ್ನಬಸವಣ್ಣ ಯಾರ ಅಡಿದಾವರೆಗೆ ನಾವು ಬಂದು ಬಿಟ್ಟಿದ್ಯೋ ಅವನ ಆಜ್ಞೆಯ ಮೇರೆಗೆ ಆಗಿತ್ತು ಅನ್ನುವಂತಹದ್ದು ನಾವು ಮರೆಯಬಾರದು. ಬುಧೀಶ್ವರನು ಎತ್ತು ಬರ್ತಿದ್ದನು, ಅವ್ರಿಗೆ ಆ ಸಾಮರ್ಥ್ಯ ಇತ್ತು. ಆದ್ರೆ ಚನ್ನಬಸವಣ್ಣ ಆಜ್ಞೆ ಆದಿದ್ದ ಮಾತ್ರ 770 ಅಮರಗಣಗಳು ಎದ್ದರು. 770 ಅಮರಗಣಗಳಿದ್ರು. ಆ ಅಮರಗಣಗಳ ಪ್ರತೀಕವಾಗಿ 770 ವರ್ಷಗಳು ಬದುಕಬೇಕು ಅನ್ನೋದು. ಆದ್ರೆ 5 ವರ್ಷ ಪೂರ್ವಾಶ್ರಮದಲ್ಲಿರುವುದರಿಂದ ಆ 5 ವರ್ಷ ಲೆಕ್ಕಕ್ಕೆ ಬರುವುದಿಲ್ಲ. ಯಾವಾಗ ಅವನು ಪರಿವರ್ತಿತನಾಗಿ ಇಷ್ಟಲಿಂಗವನ್ನು ಸ್ವೀಕಾರ ಮಾಡುತ್ತಾನೋ ಆ 5 ವರ್ಷ ವಾಸ್ತವವಾಗಿ ಮೈನಸ್ ಆಗುತ್ತೆ, ಟೋಟಲ್ 770 ಆಗುತ್ತೆ. ಆ 775 ಆದ್ರೆ ನಾವು 775 ಅಂತ ಹೇಳ್ತೀವಿ, ಕೆಲವು ಕಡೆ 770 ಅಂತೂ ಕೂಡ ಉಲ್ಲೇಖವಾಗಿದೆ. ಯಾಕೆ ಈ ವ್ಯತ್ಯಾಸ ಅಂದ್ರೆ, ಪೂರ್ವಾಶ್ರಮದ ಆಯುಷ್ಯನ್ನ ಗಣನೆಗೆ ತೆಗೆದುಕೊಳ್ಳದೆ, ಪೂರ್ವಾಶ್ರಮದ ಆಯುಷ್ಯವನ್ನ ಗಣನೆಗೆ ತೆಗೆದುಕೊಳ್ಳದೆ ಆ ಪೂರ್ವಾಶ್ರಮ ಅವರು 5 ವರ್ಷ ಇರುವಾಗಲೇ ಮನೆ ಬಿಟ್ಟು ಹೋಗ್ತಾರೆ. ಯಾವ ಬುಧೀಶ್ವರರು ಆ ಮನೆ ಬಿಟ್ಟು ಹೋಗುತ್ತಾರೆ. ಅವರು ಮೂಲತಃ ತ್ರಿಲಿಂಗ ದೇಶ ಅಂದ್ರೆ ತೆಲಂಗಾಣದವರು ಅನ್ನುವಂತ ಉಲ್ಲೇಖ ಕೆಲವು ಪುರಾಣದಲ್ಲಿ ಉಲ್ಲೇಖವಾಗುತ್ತದೆ. ಅಂತಹ ಆಜ್ಞೆಯನ್ನ ಪಡೆದಂತಹ ಬುಧೀಶ್ವರರು 771 ಇಲ್ಲೇ ಬೂದನಗುಡ್ಡದ 3 ವರ್ಷ ತಪಸ್ಸು ಮಾಡಿದರು ಅಂತ ಬರುವಾಗ ಗೊತ್ತಾಯ್ತು. ನಾವು ಅಲ್ಲಿ ಕಳೆದ ವರ್ಷ ಇದೇ ಕಳೆದ ದಸರಾದಲ್ಲಿ ಅನುಷ್ಠಾನ ಮಾಡಿದ್ದು. ಬಹುಶಃ ಅಲ್ಲಿ ಬಹಳ ಜನರಿಗೆ ಗೊತ್ತದ ಅನುಷ್ಠಾನ ನೋಡಿದಂಥವ್ರು.
ಹೇಗೆ ಅಂದ್ರೆ ದಸರಾದ ಅನುಷ್ಠಾನ ಮಾಡುವಾಗ ಅತಿಯಾದ ಮಳೆ, ಇನ್ನೇನು ಮಳೆ ಏನು ಅಂದ್ರೆ ನಮ್ಮ ದೇವಸ್ಥಾನಕ್ಕೆ ಕೆಳಗಾಗಿದೆ, ಮಳೆ ಭೀಮಾ ನದಿಯ ನೀರು, ಕಾಗಿಣಿಯ ನೀರು ತುಂಬ ಹರಿದು ಬರ್ತಾ ಇದೆ. ಇನ್ನು ಕ್ಷಣದಲ್ಲಿ ನೀರು ಮುಳುಗಿ ನಾನು ಜಲಸಮಾಧಿ ಆಗಬೇಕು, ಒಂದೇ ಕ್ಷಣದಲ್ಲಿ ನೀರಲ್ಲಿ ಮುಳುಗಿ ಜಲಸಮಾಧಿ ಆಗಬೇಕು. ಡಿ ಸಿ ಅಲ್ಲಿ ನಮ್ಮ ಗುಲ್ಬರ್ಗದ ಡಿ ಸಿ ಅವರು, ನಮ್ಮ ಅಲ್ಲಿಯ ಉಸ್ತುವಾರಿ ಸಚಿವರಂತಹ ಪ್ರಿಯಾಂಕ ಖರ್ಗೆ ಅವರು ಅಲ್ಲಿ ಯಾರೋ ಅನುಷ್ಠಾನ ಕೂತಾರಂತ, ನೀವು ಎಬ್ಸ್ಕೊಂಡು ಬರ್ರಿ ಅದು ಮಾಡ್ರಿ ಅಂತ ಅಲ್ಲಿ ಇಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಲ್ಲಿ ಒಂದು ಕೂಡಲ ಸಂಗಮ, ಈ ಕೂಡಲ ಸಂಗಮ ಅಲ್ಲ, ಅನುಷ್ಠಾನಕ್ಕೆ ಬಂದಾಗ ಯಾವ್ದೆಲ್ಲರೂ ಬಂದ್ರು, ಎಲ್ಲಾ ರೀತಿಯ ಹಡಗು ಕೂಡ ತೆಗೆದು ಮಾಡ್ಲಿಕ್ಕೆ ಸ್ಟಾರ್ಟ್ ಆದ್ರು. ಡಿ ಸಿ ಅವರು, ನೀವು ಅನುಷ್ಠಾನ ಮತ್ತೆ ಬದುಕಿದ್ರೆ ಇನ್ನೂ ಅನುಷ್ಠಾನ ಮಾಡ್ತೀರಿ, ಎಲ್ಲ ಬರ್ರಿ ಅಂತಂದ್ರು. ಎಷ್ಟು ನಾ ಹೇಳಿದೆ, ನೀವು ಎಲ್ಲರೂ ಹೋಗ್ರಪ್ಪ, ನಾನು ನೀವು ಕೂತ್ಕೋತೀನಿ ಅಂದ್ರೆ ನಮ್ಮ ಹತ್ರ ಏನಿದ್ದು ಇಲ್ಲಿ ಅಲ್ಲಿದ್ದರೆಲ್ಲ ಬಂದಾರ, ಎಲ್ಲಪ್ಪ ಗಾಳಕೋಟೆ ಭಕ್ತರು ಇಲ್ಲಿ ಪಾದಯಾತ್ರೆ ಪಾಲ್ಗೊಂಡಿದ್ದಾರೆ. ನೀವು ಹೋಗ್ರಿ, ಯಾಕಂದ್ರೆ ನೀರು ಮತ್ತೆ ಇನ್ನು 4 ಇಂಚ್ ನೀರು ಏನಾದ್ರೂ ಮೇಲೆ ಬಂದಿತ್ತು ಅಂದ್ರೆ ಒಂದು ಕ್ಷಣದಲ್ಲಿ ದೇವಸ್ಥಾನವೆಲ್ಲವೂ ಜಲಮಯವಾಗುತ್ತೆ, ಕೇವಲ 4 ಇಂಚ್. ಆ ವ್ಯವಸ್ಥೆಯಲ್ಲಿ ಆ ಜಿಲ್ಲಾಧಿಕಾರಿಗಳೆಲ್ಲರೂ ತಯಾರಾಗಿದ್ರು. ಆದ್ರೆ ನಾವು ಹೇಳಿದೆವು, ಯಾಕಂದ್ರೆ ಒಂದು ಸಂಕಲ್ಪ ಆಗಿದೆ, ಆ ಸಂಕಲ್ಪದಿಂದ ಹೊರಬರಲು ಸಾಧ್ಯ ಇಲ್ಲ ಅನ್ನುವ ನಿಟ್ಟಲ್ಲಿ ಹೋದಾಗ ಯಾವಾಗ ಬಂದಂತ ಡಿ ಸಿ ಅವರ ಹಡಗೆಲ್ಲವೂ ವಾಪಸ್ ಹೋಯ್ತು. ಅವತ್ತಿನ ತಕ್ಷಣವೇ ಜಲ ಕೆಳಮುಖವಾಗಿ ಹೋಯಿತು, ನೀರು ಮೇಲೆ ಬರಲಿಲ್ಲ ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ. ಯಾಕಂದ್ರೆ ಇದೆಲ್ಲ ಕಾರಣ ಯಾರು ಅಂದ್ರೆ ನಾವು ಮಾಡಿದೀವಿ ಅಂತಲ್ಲ, ಅವರೆಲ್ಲ ಬಸವಾದಿ ಪ್ರಮತರ ಒಂದು ಆ ಸಂಕಲ್ಪ ಇದೆಯಲ್ಲ, ಅವರೆಲ್ಲರ ಆಶೀರ್ವಾದ, ಶಿವಯೋಗ ಬುಧೀಶ್ವರ ಇವತ್ತು ಅನುಷ್ಠಾನ ನಾವು ಮಾಡಿದಂತ ಸಂಕಲ್ಪ ದೃಢವಾಗಿರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಮಾಡಿದ್ದೇನು ಒಂದು ಕ್ಷಣ ಅವರೆಲ್ಲರ ಮುಂದೆ ಬಸವಾದಿ ಪ್ರಮಥರು ಮಾಡಿದಂತಹದ್ದು, ರೇಣುಕಾದಿ ಪಂಚಾಚಾರ್ಯರಾಗಿರಬಹುದು ಅಥವಾ ನಮ್ಮ ಜಗದ್ಗುರು ಬುಧೀಶ್ವರರಾಗಿರಬಹುದು, ನಮ್ಮ ಭಾರತದಲ್ಲಿ ಹಲವಾರು ಪುಣ್ಯಾತ್ಮರು ಜನಿಸಿ ಹೋಗಿದ್ದಾರೆ. ಅಂಥವರ ನಾಡಿನಲ್ಲಿ ನಾವು ಮಾಡಿದ್ದೀವಿ ಅಂತಂದ್ರೆ ಅದು ನಮ್ಮದಲ್ಲ, ಅವರ ಒಂದು ಆಶೀರ್ವಾದದ ಪುಣ್ಯದ ಫಲದಿಂದ ನಾವು ಮಾಡಿದ್ವಿ ಅಂತ ಹೇಳಬೇಕೆ ಹೊರತಾಗಿ ನಮ್ಮದೇನು ದೊಡ್ಡ ಸಾಧನವಲ್ಲ, ಅವರು ಮಾಡಿದ್ನಲ್ಲ. ಯಾಕಂದ್ರೆ ಆನೆ ಮುಂದೆ ಇರುವಿಯನ್ನು ಹೊರದಂಗ ಆಗ್ತದೆ, ನಮ್ಮ ಮಡುವ ಶಾಸ್ತ್ರ ಬಾಯ ಆಗ್ತದೆ, ಆನೆ ಮುಂದೆ ಇರುವಿಯನ್ನು ಹೊರದಂಗ ಆಗ್ತದೆ. ನಾವೆಲ್ಲ ಇರುವೆ ಸಮಾನರು ಅನ್ನುವಂಥದ್ದು ಮರೆಯಬಾರದು. ಅವರೆಲ್ಲರೂ ಮಹಾತ್ಮರು, ಇಂಥ ಶಿವಯೋಗಿಗಳು, ಸಾಧಕರು, ಇಂಥ ಪೂಜ್ಯರು. ಯಾಕಂದ್ರೆ ಅವರು ಸಾಕಷ್ಟು ಜನ ಇದ್ದಾರೆ ನಮ್ಮ ಭಾರತದಲ್ಲಿ. ಏನು ಭಾರತ ಅನ್ನೋ ಶಬ್ದ ಭಾಯಾಂ ರಕ್ತಿದೆ ಇದು ಭಾರತ. ಯಾರು ಜ್ಞಾನದಲ್ಲಿ ವಿಜ್ಞಾನದಲ್ಲಿ ರಮಿಸುತ್ತಾರೋ ಅವರೇ ಭಾರತೀಯರು ಅಂತ. ಧರ್ಮದ ಹೆಸರಿನಲ್ಲಿ ಹೊಡೆದಾಡುವವರಲ್ಲ, ಜಾತಿಯ ಹೆಸರಿನಲ್ಲಿ ಹೊಡೆದಾಡುವವರಲ್ಲ, ಲಿಂಗಭೇದ, ವರ್ಣಭೇದ, ಜಾತಿ ಭೇದ ರಹಿತವಾದ ಸಮಾಜವನ್ನ ಕಟ್ಟಬೇಕು ಅನ್ನೋದ ಸಂಕಲ್ಪ ತೊಟ್ಟಂತಹ ಮಹಾತ್ಮರು ಯಾರಾದ್ರು ಇದ್ರೆ ಅವರು 12ನೇ ಶತಮಾನದ ಬಸವಾದ ಶರಣರು ಅನ್ನುವಂಥದ್ದು ಯಾರು ಬರಬೇಕಾಗ್ತದೆ. ಹಾಗಂತ ಎಲ್ಲಿಯೋ ವೇದಗಳಲ್ಲಿ, ಯಾಕಂದ್ರೆ ನಾವು PhD ಮಾಡಿದ ವೇದದಲ್ಲಿ ಈ ರೀತಿಯ ಭೇದ ನಾವು ಎಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಅದರ ನಂತರದ ಕಾಲದಲ್ಲಿ ಯಾಕಂತೂ ಗೊತ್ತಿಲ್ಲ, ಈಗಲೂ ಕೂಡ ಸಮಾಜ ಏನಾಗ್ತಾ ಇದೆ ಅಂದ್ರೆ ಧರ್ಮದ ಹೆಸರಿನಲ್ಲಿ ಕೂಡಿಡ್ತಾ ಇದ್ದಾರೆ, ಜಾತಿಯ ಹೆಸರಿನಲ್ಲಿ ಬಡದಾಡ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಇದು ಅವಶ್ಯಕತೆ ಉಂಟಾ? ನಾವೆಲ್ಲರೂ ಹೇಳಿದವರು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಯಾರು ಹೇಳಿದ್ದು? ಹಿಂದಿನ ವೀರಗಂಗಾಧರ ಶಿವಾಚಾರ್ಯ, ರಂಭಾಪುರ ಪೀಠದ ಜಗದ್ಗುರುವಾದ ವೀರಗಂಗಾಧರ ಶಿವಾಚಾರ್ಯ. ಮಾನವ ಧರ್ಮಕ್ಕೆ ಜಯವಾಗಲಿ ಅಂತ ಹೇಳಿದರೆ ಹೊರತಾಗಿ ಇಲ್ಲೆಲ್ಲೂ ಕೂಡ ಇಲ್ಲಿ ವಿರೋಧ ರಹಿತಂ ಶೈವಂ ವೀರಶೈವಂ ಇತಿ ಸ್ಮೃತಂ. ವೀರಶೈವ ಅನ್ನುವಂಥ ಪದಕ್ಕೆ ವಿರೋಧ ರಹಿತ, ಯಾರನ್ನೂ ವಿರೋಧ ಮಾಡದೇ ಇರುವಂತವರೇ ವೀರಶೈವರು ಅಂತ. ವಿರೋಧ ಮಾಡಿದವರು ವೀರಶೈವರಲ್ಲ. ಒಂದು ಜಾತಿಯನ್ನ, ಮತವನ್ನ, ಪಂಥವನ್ನ, ಧರ್ಮವನ್ನ ಏನಾದರೂ ವಿರೋಧ ಮಾಡಿದ ವೀರಶೈವರಾಗುವುದಿಲ್ಲ. ವಿರೋಧ ರಹಿತಂ ಶೈವಂ ವೀರಶೈವಂ ಇದು ಆಗಮದಿಂದ ಉಕ್ತವಾಗುತ್ತೆ. ಇನ್ನು ಬೇರೆ ಅರ್ಥಗಳು ವಿಷಪ್ತೇ ಉಚ್ಚತೆ ಜೀವ, ಬೇರೆ ಬೇರೆ ಅರ್ಥಗಳು ಸಾಕಷ್ಟಿದೆ. ಈ ರೀತಿ ಶಿವಜೀವ ಐಕ್ಯ ಬೋಧವನ್ನು ಹೇಳುವಂತದ್ದು ನಾವು ವೀರಶೈವ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ
ಅನವಶ್ಯಕವಾಗಿ ಇದು ಲಿಂಗಾಯತವು, ಲಿಂಗವಂತ ಧರ್ಮವು, ವೀರಶೈವ ಅನ್ನುವ ಹೆಸರಿಗಾಗಿ ಬೆಳೆದಾಡುವಂತಹವು ನಾವು ಆಗಿದ್ದೇವೆ, ಅದು ಆಗಕೂಡದು ಅನ್ನುವಂಥದ್ದನ್ನ ಇವತ್ತು ಸಾರ್ಲಿಕ್ಕೆ. ಯಾಕಂದ್ರೆ ಧರ್ಮದ ಹೆಸರಲ್ಲಿ ಹೊಡೆದಾಡ್ತಾ ಇದ್ದೀವಿ. ಆದ್ರೆ ಶರಣರ ಏನು ಸಂಕಲ್ಪ ಇದೆ, ಶರಣರ ಸಂಕಲ್ಪದ ಕಡೆಗೆ ನಾವು ಗಮನ ಹರಿಸಬೇಕ ಹೊರತಾಗಿ ಯಾವುದೋ, ಯಾಕಂದ್ರೆ ವಿರೋಧ ರಹಿತಂ ಶೈವಂ ವೀರಶೈವಮತಿ ಸ್ಮೃತಂ, ಯಾರನ್ನು ವಿರೋಧ ಮಾಡುವುದು ಮುಖ್ಯ ಗುರಿ ಎಲ್ಲ. ಶರಣರ ಏನು ಸತ್ಸಂಕಲ್ಪದ ಸಮಾಜವನ್ನು ನಿರ್ಮಾಣ ಮಾಡಬೇಕು. ನಾವೆಲ್ಲರೂ ಒಂದು, ನಾವೆಲ್ಲರೂ ಭಾರತೀಯರು. ಪುತ್ರೋಹಂ ಪೃಥಿವ್ಯಾ ಅಂತ ಸಾರಿದ್ದನ ಮಾತನ್ನು, ನಾವ್ ಯಾರ ಮಕ್ಕಳು ಅಂದ್ರೆ ಈ ಪೃಥ್ವಿ ತಾಯಿಯ ಮಕ್ಕಳು ಅಂತ ಹೇಳಬೇಕೆ ಹೊರತಾಗಿ ಮತ್ತನ್ನಾರನ್ನೂ ಅಲ್ಲ. ಜಾತಿ ಮತಪಂಥ ಧರ್ಮಗಳಿಂದ ಒಡೆದಾಡುವುದು ಬೇಡ. ಯಾಕಂದ್ರೆ ನಾವು ಯಾರ ಮಕ್ಕಳು ಅಂದ್ರೆ ಪೃಥ್ವಿ ತಾಯಿಯ ಮಕ್ಕಳು ಅಂತ ಹೇಳ್ಬೇಕು, ಪೃಥ್ವಿ ತಾಯಿಯ ಮಕ್ಕಳು ಅಂತ ಹೇಳ್ಬೇಕು. ಯಾಕಂದ್ರೆ ಇದು ನಾನು ಹೇಳ್ತಾ ಇರೋ ವಾಕ್ಯವಲ್ಲ, ಅಥರ್ವ ವೇದ ಹೇಳ್ತಾ ಇದೆ, ಅಥರ್ವ ವೇದ ಹೇಳ್ತಾ ಇದೆ. ಯಾರು ಪುತ್ರೋಹಂ ಪೃಥಿವ್ಯಾ, ನಾನು ಯಾರು ಪೃಥ್ವಿಯ ಮಕ್ಕಳು, ನಾವೆಲ್ಲ ಪೃಥ್ವಿ ಇಲ್ಲದಿದ್ರೆ ಈ ತಾಯಿ ಪೃಥ್ವಿ ಇಲ್ಲ ಬರೋದಕ್ಕೆ ಸಾಧ್ಯ ಉಂಟ? ಒಂದು ಕ್ಷಣ ಮೇಘರಾಜ ಸುರಿಸಲಿದ್ರೆ ಪೃಥ್ವಿ ಆಗಿರೋದಕ್ಕೆ ಸಾಧ್ಯ ಉಂಟು? ಮೇಘರಾಜನನ್ನ ಪತಿ ಅಂತ ಪೃಥ್ವಿ ಸ್ವೀಕಾರ ಮಾಡುವಂತ ಕೆಲವು ಸಂದರ್ಭದಲ್ಲಿ ಅದು ವೇದಗಳು ಓದುತ್ತಾ ಇರುವಂತಹ ಸಂದರ್ಭ, ನಾವು ಸಂಸ್ಕೃತನ ಹೆಚ್ಚು ಅಧ್ಯಯನ ಮಾಡಿರೋದು, ವಚನ ಸಾಹಿತ್ಯ ವೇದ ಅಧ್ಯಯನ ಮಾಡ್ತಾ ಇರುವಂತಹ ಸಂದರ್ಭ ಅನಿಸ್ತದೆ ಇದೆಲ್ಲ ಹೇಗೆ ಅವರ ಕಲ್ಪನೆಗೆ ಬಂದಿತ್ತು. ಅದು ಮೇಘರಾಜನನ್ನ ಅವನ ಆಕಾಶದಿಂದ ಬೀಳುವಂತ ಇದೆ ಎಷ್ಟು ಸಮೃದ್ಧ ವಾಸ್ತವ ಸತ್ಯ. ಯಾಕಂದ್ರೆ ನಮ್ಮ ಅನುಷ್ಠಾನದ ಬಹಳಷ್ಟು ಜನ ವಿಜ್ಞಾನಕ್ಕೆ ಸವಾಲು, ವಿಜ್ಞಾನಕ್ಕೆ ಸವಾಲು, ವಿಜ್ಞಾನಕ್ಕೆ ಸವಾಲು ಅಂತ ಬಹಳ ಜನ ಹೇಳ್ತಾ ಇದ್ದಾರೆ. ಮಾಧ್ಯಮದವರು ನಮ್ಮ ಪ್ರವಚನ ಬಹುಶಃ ಅನುಷ್ಠಾನ ಶಿವಯೋಗ ಸಾಧನೆಯಾಗಲಿ ಯಾವುದೂ ಕೂಡ ವಿಜ್ಞಾನಕ್ಕೆ ಯಾರಿಗೂ ಸವಾಲು ಹಾಕುವಂಥವ್ರು ನಾವಲ್ಲ. ಯಾರಿಗೂ ಸವಾಲು ಹಾಕೊಂಡ್ರೆ ಇದನ್ನು ಸಾಧನೆ ಮಾಡಿ ಸಾಧ್ಯ ಅಂತ ತೋರಿಸಿ ವೈಜ್ಞಾನಿಕವಾಗಿ ಶುರು ಮಾಡಿಕೊಟ್ಟು ಹೊರತಾಗಿ ನಾಡಿಗೆ ಸವಾಲು ಮಾಡುವ ಉದ್ದೇಶವಲ್ಲ ಅನ್ನುವಂಥದ್ದು. ನಾವು ಯಾಕೆ ಸವಾಲು ಮಾಡೋಣ? ವಿಜ್ಞಾನಕ್ಕೆ ಸವಾಲು ಮಾಡುವ ಅಗತ್ಯತೆ ಇಲ್ಲ. ವಿಜ್ಞಾನಕ್ಕೂ ಮತ್ತು ಶಿವಯೋಗಕ್ಕೂ ಯೋಗಕ್ಕೂ ಇರುವಂತ ವ್ಯತ್ಯಾಸ ಇಷ್ಟೇ. ವಿಜ್ಞಾನಿಗಳು ಮತ್ತೊಬ್ಬರ ಮೇಲೆ ಪ್ರಯೋಗ ಮಾಡ್ತಾರೆ, ಶಿವಯೋಗ ಸಾಧನೆ ತಮ್ಮ ಮೇಲೆ ತಾವು ಪ್ರಯೋಗ ಮಾಡಿ ಜಗತ್ತಿಗೆ ಸಾಧಿಸುವಂತ ಇಷ್ಟೇ ವ್ಯತ್ಯಾಸ ಅನ್ನುವಂಥದ್ದು. ಆ ತುರಿಯ ಮತ್ತು ತುರ್ಯಾತೀತಾವಸ್ಥೆಗೆ ಇಲ್ಲಿ ವೀರಶೈವರಲ್ಲಿ ಮಾತ್ರ ಈ ತುರ್ಯಾತೀತಾವಸ್ಥೆಯನ್ನು ಅಪ್ಪಿಕೊಂಡಿದ್ದಾರೆ. ಕೆಲವರು ಇನ್ನು ಉಳಿದಂತಹ ದರ್ಶಕರು, ಯಾಕಂದ್ರೆ ನನ್ನ ಹತ್ರ ವಿವಿಧ ಸೈದ್ಧಾಂತಿಕ ದೇಶಗಳಿದೆ, ಶಾಂಕರ ಪರಂಪರೆ ಆಗಿರ್ಬೋದು, ಮಾಧ್ಯ ಪರಂಪರೆ ಆಗಿರ್ಬೋದು, ತುರ್ಯಾವಸ್ಥೆಯನ್ನು ಒಪ್ಪಿಕೊಂಡಿದ್ದಾರೆ, ತುರ್ಯಾತೀತಾವಸ್ಥೆಯನ್ನು ಒಪ್ಪಿಕೊಂಡಿಲ್ಲ ಅನ್ನುವಂಥದ್ದು ಈ ಅವಸ್ಥೆ. ಇದರ ಜೊತೆಗೆ ಇನ್ನೊಂದು ಅವಸ್ಥೆ ಇದೆ, ನಮ್ಮ ಡಾಕ್ಟರ್ ಕೂತಾರ ನೋಡ್ರಿ, ಅವ್ರಿಗೆ ಕೇಳಿ ಏನು ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ ಜೊತೆಗೆ ವೈದ್ಯರು ಒಪ್ಕೊಂಡಂತ ಅವಸ್ಥೆ ಇನ್ನೊಂದಿದೆ. ಯಾವ್ದ್ರಿ? ಮೂರ್ಛಾವಸ್ಥೆ ಅಂತ, ಅನ್ಕಾನ್ಶಿಯಸ್ ಅಂತ ಅವರ ಇಂಗ್ಲಿಷ್ ಮೀಡಿಯಂ, ನಾವೊಂದು ಮೂರ್ಛಾವಸ್ಥೆ ಅಂತ ಹೇಳಿ. ಯಾಕಂದ್ರೆ ಅವರೆಲ್ಲ ಇಂಗ್ಲಿಷ್ ಮೀಡಿಯಂ ಓದ್ತಾರಲ್ಲ, ಕನ್ನಡ ಮಾಧ್ಯಮದವರು. ಕಾನ್ಶಿಯಸ್, ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಅದು 3 ಬರ್ತದೆ. ಕಾನ್ಶಿಯಸ್, ಅನ್ಕಾನ್ಶಿಯಸ್, ಸಬ್ ಕಾನ್ಶಿಯಸ್ ಅಂತ ಅವರು ವಿಭಾಗ ಮಾಡ್ತಾರೆ. ಬಟ್ ನಮ್ಮಲ್ಲಿ ಅವರು ಮೂರ್ಛಾವಸ್ಥೆ ಅಂತ ಹೇಳ್ತೀವಿ. ಯಾವುದು ಆಯುರ್ವೇದ ಶಾಸ್ತ್ರ ಹೇಳುವಂಥದ್ದು. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಬರಲ್ಲ, ಹಾಗೆ ಹೇಳ್ತಾರೆ. ಹಾಗಾಗಿ ವೈದ್ಯಶಾಸ್ತ್ರದ ಪ್ರಕಾರ ಮೂರ್ಛಾವಸ್ಥೆ, ಕೆಲವು ಸಂದರ್ಭದಲ್ಲಿ ನಮ್ಮ ಅವಸ್ಥೆ ಅಂದ್ರೆ ಮೂರ್ಛಾವಸ್ಥೆ ತಿಳ್ಕೊಂಡಿರ್ತಾರೆ ಅಲ್ಲ. ಕೆಲವು ಸಂದರ್ಭದಲ್ಲಿ ಶಿವಯೋಗದ ಏನು ತುರ್ಯಾತೀತ ಅವಸ್ಥೆ ಇದೆಯಲ್ಲ, ಅದು ಮೂರ್ಛಾವಸ್ಥೆಗೆ ಸಮಾನವಲ್ಲ ಅನ್ನುವಂಥದ್ದು. ಮೂರ್ಛಾವಸ್ಥೆಯೇ ಬೇರೆ, ತುರ್ಯಾತೀತ ಅವಸ್ಥೆಯೇ ಬೇರೆ. ಈ ಅವಸ್ಥೆಗಳನ್ನ ಹೊಂದಲಿಕ್ಕಾಗಿ ಅದು ಯೋಗ ಸಮಾಧಿ ಅನ್ನುವಂಥದ್ದೇ, ಸಮಾಧಿಯೇ ಮುಖ್ಯ ಗುರಿ ಆಗಿರ್ತದೆ. ಇಲ್ಲಿಯೂ ಕೂಡ ಬಹುಶಃ ಬಸವಾದಿ ಪ್ರಮದರ ವಚನಗಳಲ್ಲಿ ಆಗಿರ್ಬೋದು, ಸಿದ್ಧಾಂತ ಶಿಖಾಮಣಿಯನ್ನ ಓದದೇ ಇರುವವರು ಒಂದು ಸತ್ತು ಹೋಗಿ. ಯಾಕೆ ಅಂತಂದ್ರೆ ಅಲ್ಲಿ ಎಷ್ಟರ ಮಟ್ಟಿಗೆ ಐಕ್ಯ ಸ್ಥಳನ ನಿರೂಪಣೆ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಂತ ಬಸವಾದಿ ಪ್ರಮದರು ಕೂಡ ಸಾಕಷ್ಟು ನಿರೂಪಣೆ ಮಾಡಿದ. ನಾವು ಏನಾಗಿದೆ ಅಂದ್ರೆ ಅದನ್ನ ಅಧ್ಯಯನ ಮಾಡುವಂತವ್ರು, ಕೇಳುವಂತವ್ರು ಜಾಸ್ತಿ ಮಾತಾಡಿ ಯಾರು ಕೇಳಲ್ಲ. ಆಲ್ರೆಡಿ ಹೊರಗೆ ಜಗಳ ಸ್ಟಾರ್ಟ್ ಆಗಿದೆ ಅಲ್ಲ, ಜಗಳ ಹೊರಗೆ ಆರಂಭ ಆಗಿದೆ.
ಇನ್ನ ಜಾಸ್ತಿ ಮಾತಾಡಿರೋ ಅಂದ್ರೆ ಬಂದು ನಮ್ಮ ಮೈ ಕಸಲು ಹೋಗ್ತಾರೆ. ಜಾಸ್ತಿ ಮಾತಾಡಿರೋನೆ ಇಂತಹ ಅವಸ್ಥೆಗಳಿದಾವೆ. ವ್ಯವಸ್ಥೆಗಳು ಆ ದೃಷ್ಟಿಯಿಂದ ಸಾಕಷ್ಟು ಶರಣರು ಶಿವಗಾರರೇ ಚನ್ನಬಸವನ ಆಜ್ಞೆಯಂತೆ ನಡೆದುಕೊಂಡಂತ ನಮ್ಮ ಗುರುಗಳಾಗಿದ್ರು. ಆ ಗುರು ಸಂದೇಶವನ್ನ ತಲುಪಿಸಲಿಕ್ಕಾಗಿ ಇವತ್ತು ಚನ್ನಬಸವನ ಸನ್ನಿಧಾನಕ್ಕೆ ನಾವು ಪಾದಯಾತ್ರೆಗೆ ಬಂದವರಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಪಾದಯಾತ್ರೆ ನಮ್ಮ ಜಗದ ಗುರೀಶ್ವರ ಸಂದೇಶ ಅವ್ರಿಗೆ ಏನು ಆಜ್ಞೆ ಕೊಡೋದಂತ ಆಗಿದೆ. ಇವತ್ತು ಇಲ್ಲಿಯ ಪ್ರಧಾನ ಅರ್ಚಕರಂತಹ ನಮ್ಮ ಶಂಕರಯ್ಯ ಅಜ್ಜನವರು ಬಹುಶಃ ಅವರಿಗೆ 2ನೇ ಸರ್ತಿ ನೋಡ್ತಾ ಇರೋದು ಅನಿಸ್ತದೆ. ನಾವು ಇಲ್ಲಿ ನೋಡಿದ್ದೀವಿ ಮತ್ತು ನಮ್ಮ ಮುರುಗೇಶ ಹುಬ್ಬಳ್ಳಿಯಲ್ಲಿ ಅಲ್ಲಿ ಬಂದಾಗ ಅವ್ರು ನೋಡಿದ್ದೆವು. ಬಹುಶಃ ನಾನು ಅವ್ರು ಪ್ರಧಾನ ಅರ್ಚಕರಂತ ಅವತ್ತು ಅವ್ರು ಮಾತಾಡಿದವರು ಪ್ರಧಾನ ಅರ್ಚಕರು ಅಂತ ಅನ್ಕೊಂಡಿಲ್ಲ. ಯಾಕೆ ನಿಜವಾದ ಚನ್ನಬಸವನ ದೇವಸ್ಥಾನದಲ್ಲಿ ಅವರು ನಿಜವಾದ ಶರಣರಾಗಿದ್ದಾರೆ ಅನ್ನೋದು ಚನ್ನಬಸವನ ಪ್ರತಿರೂಪವಾಗಿ ಅವರ ಬಹಳ ಅಷ್ಟು ಅದ್ಭುತವಾಗಿದೆ ಅಂತಹ ಶರಣೆಂದು. ಇನ್ನ ಸೋಮಶೇಖರ್ ಶಿವಾಚಾರ್ಯ ನೋಡಿ 775 ಲಿಂಗ ಅದೇ ಹೇಳ್ತಾ ಇದ್ದೀವಿ. ಇಲ್ಲಿ ಹೇಳ್ತೀನಿ ವಿಷಯ ಅಂತರ ಆಯ್ತು. 775 ಲಿಂಗಗಳಿಗೆ ಪ್ರತಿಷ್ಠಾಪನೆ ಮಾಡಿದಾಗ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹದ್ದು ಒಬ್ಬರು ಸ್ವಾಮಿಗಳು ಬೇಕು ಅನ್ನುವಂಥದ್ದು. ಆ ಎಲ್ಲ 775 ಲಿಂಗಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತಹ ಪರಮ ಪೂಜ್ಯರಲ್ಲಿ ಅನಂತಕೋಟಿ ಶರಣಗಳನ್ನು ಸಮರ್ಪಿಸುತ್ತಾ ನಮ್ಮ ನಿಮ್ಗೆಲ್ಲ ಗೊತ್ತದು. ಇದೆಲ್ಲ ಇಷ್ಟು ಪ್ರಚಾರ ಆಗಕ್ಕೆ ಕಾರಣ ಯಾರು ಅಂದ್ರೆ ಮಡಿವಾಳ ಶಾಸ್ತ್ರಿ. ನಾವು ಕಣ್ಣು ಯಾಕಂದ್ರೆ ನಾವೇನಿವಾಗ ಕಣ್ಣು ಮುಚ್ಕೊಂಡು ಕೂತಿದ್ದೀವಿ ಅಲ್ಲ, ಗಾಡಿ ಕಟ್ಟಿ ಕಣ್ಣು ಮುಚ್ಕೊಂಡು ಕೂತಿದ್ವಿ, ಯಾರು ಗೊತ್ತಾಗಬಾರ್ದು ಅಂತ. ಅದನ್ನ ಲೋಕಕ್ಕೆ ಪ್ರಚಾರ ಮಾಡಿ ಪ್ರಸಾರ ಮಾಡಿದಂಥವರು ಬಸವ ಪುರಾಣದ ಮುಖಾಂತರ ಯಾರಾದರೂ ನಮ್ಮ ಮಡಿವಾಳ ಶಾಸ್ತ್ರಿಗಳು ಅನ್ನುವಂಥದ್ದು ನೋಡಿ. ಮಡಿವಾಳ ಶಾಸ್ತ್ರಿಗಳು ಅವ್ರು ಬಂದದ್ದು ಉದ್ದೇಶ ಏನಾಗಿತ್ತು ಅಂದ್ರೆ ಪಾದಯಾತ್ರೆ ಮುಂದೂಡೋಣ ಅಂತ ಬಂದಿದ್ರು. ಅವರು ಎಲ್ಲಿಗೆ ನಮ್ಮ ಮಠಕ್ಕೆ. ಆದ್ರೂ ಏನ್ ಮಾಡಿದ್ರು ಅಂತ ಪಾದಯಾತ್ರೆ ಆರಂಭ ಮಾಡಿಕೊಟ್ರು ಅವರು. ಪಾದಯಾತ್ರೆ ಆರಂಭ ಮಾಡಿಕೊಟ್ಟು ಮತ್ತು ಮುಕ್ತಾಯನೂ ಕೂಡ ಅವರೇ ಬಂದರು. ಬಸವ ಪುರಾಣವನ್ನ 33 ದಿನಗಳ ಕಾಲ ನಾವು 33 ದಿನ ಅಂದ್ರೆ 775 ಗಂಟೆಗಳು ಅನ್ನೋ ಲೆಕ್ಕದಲ್ಲಿ ಸ್ವೀಕಾರ ಮಾಡಿದ್ರು. ಬಹುಶಃ ಇಷ್ಟರ ಮಧ್ಯೆ ಶ್ರೇಯಾಂಶಿ ಬಹು ವಿಜ್ಞಾನಿ ಅನ್ನುವ ಹಾಗೆ ಏನೇ ಕಾರ್ಯವನ್ನು ವಿಘ್ನಗಳು ಸಾಕಷ್ಟು ಬರ್ತಾ ಇರ್ತವೆ. ಆ ವಿಘ್ನಗಳನ್ನು ಬರಬಾರದು ಅಂತ ಭಗವಂತನಿಗೆ ಕೇಳಬಾರದು ಅಂತ. ಭಗವಂತ ವಿಘ್ನಗಳು ಬರಬಾರದು ಕೇಳಬಾರದು. ಆ ವಿಘ್ನಗಳನ್ನ ಮೆಟ್ಟಿನ ಶಕ್ತಿ ಕೊಡುವ ಅಂತ ಕೇಳಬೇಕು. ಅರ್ಥನಾಗುವ ವಚನ ಕೇಳ್ತೇವೆ ನೀವು. ಹಾಗಾಗಿ ವಿಘ್ನಗಳನ್ನ ಮೆಟ್ಟಿ ನಿಲ್ಲುವಂತ ಶಕ್ತಿ ಕೊಡುವ ಅಂತ ಕೇಳಬೇಕು. ಹಾಗಾಗಿ ವಿಘ್ನಗಳ ಮೆಟ್ಟಿ ನಿಲ್ಲುವಂತ ಶಕ್ತಿ ಕೊಡದೇ ಇದ್ರು ವಿಘ್ನಗಳ ಜಲಕ್ಕೆ ತಿಳಿಯುವಂತ ಭಕ್ತರನ್ನ ನಮ್ಮ ಬಸವಾದಿ ಕ್ರಮಗಳು ಕಂಡಿದ್ದಾರೆ ಅನ್ನೋ ಮಾತನ್ನು ಕೇಳಬೇಕಾಗುತ್ತೆ. ಯಾಕಂದ್ರೆ ವಾಸ್ತವವಾಗಿ ನಾವು ಅಲ್ಲಿ ಬಂದಾಗ ಇಲ್ಲಿ ಬಂದಿಲ್ಲ ನಮ್ಮ ಶಿವಲಿಂಗಪ್ಪ ಮಾಸ್ಟರ್, ನೀವು ಗದ್ದಿಗೆ ಹೋಗಿ ಬರೀ ನಾನು ಪರ್ಮಿಷನ್ ಕೊಡ್ತೀರಿ ಎಂದು ಎಲ್ಲಿ ನಮ್ಮ ಆ ಸ್ಥಿತಿಯಲ್ಲಿ ನಡೆದು ಹೋಗುವ ಸ್ಥಿತಿಯಲ್ಲಿ ಇರಲಿಲ್ಲ. ಅದು ಯಾರೋ ಇವತ್ತು ನಾವು ಅಲ್ಲಿಂದ ಇಲ್ಲಿ ನಡ್ಕೊಂಡು ಬಂದಿದ್ದೀವಿ ಅಂದ್ರ ಅದು ನಮ್ಮ ಶಕ್ತಿ ಅಲ್ಲ, ನಿಮ್ಮೆಲ್ಲರ ಭಕ್ತಿಯ ಪ್ರಭಾವ. ನಿಮ್ಮೆಲ್ಲರ ಭಕ್ತಿಯ ಪ್ರಭಾವ ಅಂತ ಹೇಳ್ಬೇಕಾಗ್ತದೆ. ನಮ್ಮ ಭಕ್ತರ ಭಕ್ತಿಯ ಮುಂದೆ ಯಾವುದು ಏನು ಆಗೋದಿಲ್ಲ ಅಂದ್ರೆ ಎಷ್ಟು ಏನು ಇವ್ರು ಹೇಳ್ಕೊಳ್ತಾರೆ ಅಷ್ಟು ದಿನದೊಳಗೆ ಬಂದು ಮುಟ್ಟಿದೀವಿ ಅಂದ್ರೆ. ಯಾಕಂದ್ರೆ ಹಿಂದೆ ಶ್ರೀಶೈಲ ಪಾದಯಾತ್ರೆ ಮಾಡಿದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವು ಅನುಭವಿಸಿದೀವಿ. ನಮಗೆ ಬಹುಶಃ ಒಂದು ಹೆಜ್ಜೆ ಮುಂದಿಡಕ್ ಆಗ್ತಿರಲಿಲ್ಲ. ನಮ್ಮ ಭಕ್ತರು ತಬನ್ನಾಗ ಬಂದಾರ, ನಾವು ಇಲ್ಲಿಂದ ಅಡ್ಡಪಡಕ್ಕೆ ಹೋಗ್ತೀವಿ ಅಂತ ಕೂತರು. ನಿಮಗೆ ತಲೆ ಕೆಟ್ಟದಂದು ನೀವೇ ಕಂತು ಬೇಜಾರು ಮಾಡ್ಕೊಂಡಿರು. ಇಲ್ಲ, ಸಂಕಲ್ಪ ಈಡೇರುವವರೆಗೂ ನಾವು ಇದು ಮಾಡೋದಿಲ್ಲ ಅಂತ. ಯಾಕಂದ್ರೆ ನಿಮ್ಮನ್ನ ನಹಿನಿಂದ ನಿನಿತುಂಭವತಿ ಅಂತ ಬೈಯುವಂಥದ್ದು ನೀವು ಬೈಯುವಂತ ಉದ್ದೇಶವಾಗಿರೋದಿಲ್ಲ. ಬಹಳಷ್ಟು ಜನ ನಾವು ಅಜ್ಜ ಬೈತಾ ಇದ್ದಾರೆ. ಯಾಕಂದ್ರೆ ಅದನ್ನ ಸರಿದಾರಿಗೆ ತರುವ ಉದ್ದೇಶವಾಗಿದೆ. ನಿಮ್ಮನ್ನ ಬೈಯುವಂಥದ್ದು ನಿಮ್ಮನ್ನ ಬೈಯುವ ಉದ್ದೇಶದಲ್ಲ, ಸಂಕಲ್ಪ ಈಡೇರಬೇಕು ಅನ್ನೋ ಉದ್ದೇಶದಿಂದ ಕೆಲವು ಸಂದರ್ಭದಲ್ಲಿ ಎಲ್ಲರನ್ನೂ ಬೈದಿದ್ವಿ. ಸ್ವಲ್ಪ ಬರೆಯುವ ಶಾಸ್ತ್ರಗಳನ್ನು ಸ್ವಲ್ಪ ಬೈದಿರ್ತೀವಿ. ಅದೇ ನಾವು ಬೇಜಾರು ಮಾಡ್ಕೋದಿಲ್ಲ. ಯಾಕಂದ್ರೆ ನಿನ್ನದು ಊರಲ್ಲ ಎಲ್ಲ ಕಡೆ ಕಾರಣ ಏನು ಅಂದ್ರೆ ಯಾವುದೇ ಒಂದು ಸಂಕಲ್ಪ ಇಟ್ಟುಕೊಂಡಾಗ ಆ ಸಂಕಲ್ಪದ ಪರಿಪೂರ್ಣತೆಗೆ ಮನಸ್ಸಿರ್ತದೆ ಹೊರತಾಗಿ ಹಾಸ್ಪಿಟಲ್ ಕಡೆ ಅಲ್ಲ ಅನ್ನುವಂಥದ್ದು. ಅವರೆಲ್ಲ ಸಾಕಷ್ಟು ಪ್ರಯತ್ನ ಪಟ್ಟಲ್ಲ. ಆ ವೈದ್ಯರು ಬಹುಶಃ ಗದಗ ಜಿಲ್ಲಾ ಆಸ್ಪತ್ರೆಯವರು ಅವರ ಪ್ರಯತ್ನ ಶತಪ್ರಯತ್ನ ಪಡ್ತಾರೆ.
ಆದ್ರೂ ಕೂಡ ಇದಾಗಿಲ್ಲ. ಇಲ್ಲ, ಅವರೆಲ್ಲರೂ ಕೂಡ ರೆಡಿಯಾಗಿದ್ದರು. ಇಲ್ಲ, ಫಸ್ಟ್ ನಾವು ಎಲ್ಲಿಗೆ ಹೋಗ್ಬೇಕು? ಉಳಿವಿಗೆ ಹೋಗ್ಬೇಕಾಗ್ಯದ. ಎಲ್ಲಿವರೆಗೂ ಉಳಿವಿ ಹೋಗೋದ್ರೆ ನೀವು ಏನ್ ಬೇಕಾದ್ರೆ ಆರಾಮಾಗೋದಿಲ್ಲ ಅಂತ ಹೇಳ್ಬಿಟ್ಟೆ ನಾವು. ಉಳಿವಿ ಚನ್ನಬಸವಣ್ಣ ಹೋಗಿ ಬರುವಾಗ ನಾವು ವಿಚಾರ ಆಗ್ತೀವಿ ಇರ್ಬೋದು. ಯಾಕಂದ್ರೆ ಶರೀರ ಇದ್ದ ಮೇಲೆ ರೋಗಗಳು ಬಂದೇ ಬರ್ತವೆ ಅಲ್ಲ. ದುಃಖತ್ತಲೆಗಳು ಶರೀರ ಇರುವವರೆಗೂ ರೋಗಗಳು ಬರೋದೆ, ರೋಗಗಳು ಸಾಮಾನ್ಯ. ಅದಕ್ಕಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಆದ್ರೆ ಯಾಕೆ 60 ನಮ್ಮ ಹನಗಲ್ ಕುಮಾರಶ್ರೀಗಳು ಅವರನ್ನು ಇವತ್ತು ನೆನೆಸ್ಬೇಕು. ಅವರು ಕೂಡ ಅನಾರೋಗ್ಯವಾದಂತಹ ಸಮಯದಲ್ಲಿ ಹನಗಲ್ ಕುಮಾರಶ್ರೀಗಳು ಅನಾರೋಗ್ಯವಾದಂತಹ ಸಂದರ್ಭದಲ್ಲಿ ಅಲ್ಲಿ ಬಂದ ಎಲ್ಲರೂ ಹೇಳ್ತಾರೆ, ಅಪ್ಪರೇ ನೀವು ಆರೋಗ್ಯಕರ ಗಮನ ಕೊಡಿ ಅಂತ ಯಾರನ್ನ ನಮ್ಮ ತಂದೆ ಅಂತ ಸ್ವೀಕಾರ ಮಾಡಿ ಎಲ್ಲ ಸರ್ಟಿಫಿಕೇಟ್ ಇದೆ. ನಮ್ಮ PhD ಆಗಿರ್ಬೋದು, ME ಆಗಿರ್ಬೋದು, ಎಲ್ಲದರಲ್ಲಿ ನಮ್ಮ ತಂದೆ ಯಾರು ಅಂದ್ರೆ ಗುರುಕುಮಾರ ಸ್ವಾಮಿ ಅಂದ್ರೆ. ಅಂತಹ ತಂದೆಯ ಮಗನಾದಂತಹ ನಾನು ಹಣದ ಗುರುಕುಮಾರೇಶ್ವರರು ಈ ಸಮಾಜ ಬಹಳ ದುಃಖದಲ್ಲಿದೆ, ನೀನ್ ನನ್ನ ಆರೋಗ್ಯ ವಿಚಾರಿಸುವ ಸಮಾಜ ಆರೋಗ್ಯದ ಕಡೆ ಗಮನ ಹರಿಸು ಅಂತ ಅವತ್ತು ಹೇಳಿದ್ರು. ಆ ಹಣವೆಲ್ಲ ಗುರುಕುಮಾರೇಶ ಅಂತ ಯಾರ ಸರ್ಟಿಫಿಕೇಟ್ ಅಲ್ಲಿ ತಂದೆ ಅಂತ ಸ್ವೀಕಾರ ಮಾಡಿದ್ರು ಬಹಳ ದುಃಖ ಆಯ್ತು. ಸಂಕಲ್ಪ ಭಂಗವಾಗ್ತಾ ಇದೆ ಅಲ್ಲ ಅಂತ ನೋವಾಯಿತು. ಕೆಲವು ಸಂದರ್ಭದಲ್ಲಿ ಅಲ್ಲಿ ವೈದ್ಯ ಯಾರನ್ನು ಬೆಳೆಯುವ ಉದ್ದೇಶವಾಗಿರಲಿಲ್ಲ. ಮಳೆ ಇಲ್ಲ ಅಂತ ಇದಾಗಿದ್ದಾರೆ, ನಮ್ಮ ರೈತರು ಇದಾಗಿದ್ದಾರೆ, ಸಂಕಲ್ಪ ಭಂಗವಾಗಿದೆ. ನಾನು ಹೇಳಿದೆ, ನಮ್ಮ ಸಂಕಲ್ಪ ಭಂಗವಾದ ನಮ್ಮ ಆರೋಗ್ಯ ಸುಧಾರಿಸುವುದಿಲ್ಲ. ಎಲ್ಲಿವರೆಗೂ ಸಂಕಲ್ಪ ಇರುವುದಿಲ್ಲ, ನೀವು ಎಷ್ಟೇ ಏನೇ ಮಾಡಲು ಸಾಧ್ಯವಿಲ್ಲ, ಹೋಗಲೇಬೇಕು ಅನ್ನೋ ಹಠದಿಂದ ಇಲ್ಲಿ ಯಾವ ಉದ್ದೇಶವಾಗಿಲ್ಲ. ಸಂಕಲ್ಪ ಭಂಗವಾಗಿಲ್ಲ, ಸಂಕಲ್ಪ ಭಂಗ ಈಡೇರಿಸಬೇಕು ಅಂದಾಗ ಪಾಪ ಅಲ್ಲಿ ಎಲ್ಲ ವೈದ್ಯರು ಕೂಡ ಆಗಲೇ ಎಲ್ಲರೂ ನೀವು ಕರ್ಕೊಂಡು ಹೋಗ್ರಿ ಅಂತ ಅವರು ಅನುಮತಿಯನ್ನು ನೀಡಿದರು. ಅನುಮತಿ ನೀಡಿ ಆದ್ರೆ ನಾವು ಗದಗದಿಂದಲೇ ಹಾಸ್ಪಿಟ್ಲಿಂದಲೇ ಪಾದಯಾತ್ರೆ ಆರಂಭ ಮಾಡಬೇಕು ಅನ್ನೋ ಉದ್ದೇಶ ನಮಗಾಗಿತ್ತು. ಆದ್ರೆ ಕೆಲವರು ನಮ್ಮ ಜೊತೆಗೆ ಇಲ್ಲ ಭಕ್ತರೆಲ್ಲರ ಅಭಿಪ್ರಾಯ, ಯಾಕಂದ್ರೆ ನಾವು ಓದಿ ಹೋಗುದಿಲ್ಲ ಅನ್ನೋ ನಿಯಮ ಇದೆ. ಹಾಸ್ಪಿಟ್ಲಿಗೆ ಬಂದ್ರೆ ಹಾಸ್ಪಿಟ್ಲಿಂದ ಪಾದಯಾತ್ರೆ ಮಾಡಬೇಕು ಅಂದು ಎಲ್ಲ ಅಂತರ್ಗಂತರ ಜನ ಒಪ್ಪೋದಿಲ್ಲ, ಅವ್ರು ಒಪ್ತಾ ಇಲ್ಲ, ಜಗಳ ಆಡ್ತಾರೆ, ಹಾಗೆ ಅಂದಕ್ಕೆ ಕೊನೆಯ ಮೂಮೆಂಟ್ ಅಲ್ಲಿ ನಾವು ಅಂತರ್ಗಂತರು ಇವತ್ತು ಪಾದಯಾತ್ರೆ ಮಾಡ್ಬೇಕಾಯ್ತು. ಇಲ್ಲ ಅಂದ್ರೆ ಅದೇ ಹಾಸ್ಪಿಟ್ಲಿಂದ ಪಾದಯಾತ್ರೆ ಬರ್ಲಿಕ್ಕೆ ನಾವು ಸಿದ್ಧರಾಗಿದ್ದೆವು. ಬಂದಂತ ಎಲ್ಲರಿಗೂ ಬಹುಶಃ ನಮ್ಗೆ ಅನಿಸ್ತದ, ಇಲ್ಲಿವರೆಗೂ ನಾವು ಯಾವತ್ತು ಪಾದಯಾತ್ರೆ ಶ್ರೀಶೈಲ ಮಾತ್ರ ನೆನಪು ಬರ್ತಾ ಇತ್ತು. ಈಗ ಎಲ್ಲವನ್ನ ಮರೆಸಿ ಯಾವ್ದಾದ್ರು ಪಾದಯಾತ್ರೆ ಒಳ್ಳೆಯ ಪಾದಯಾತ್ರೆ, ಸಣ್ಣ ಪಾದಯಾತ್ರೆ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಹೇಳಿ, ಬಸವಣ್ಣನಿಗೆ ಒಬ್ಬರೇ ಒಬ್ಬ ಮಗ ಇದ್ದ. ಯಾರು? ಬಾಲಸಂಗಯ್ಯ ಅಂತ. ಅವನು ಬಾಲ್ಯದಲ್ಲೇ ತೀರ್ಕೊಳ್ತಾನೆ. ಬಾಲಸಂಗಯ್ಯ ಆ ಬಾಲ್ಯದಲ್ಲೇ ಬಾಲಸಂಗಯ್ಯ ತೀರಿಕೊಂಡರೂ ಕೂಡ ಸಮಾಜವನ್ನ ತಿದ್ದುವಲ್ಲಿ, ಸಮಾಜವನ್ನ ಸರಿಪಡಿಸುವಲ್ಲಿ ಹಿಂದೆ ತಾಕಲಿಲ್ಲ ಬಸವಣ್ಣ. ಸಮಾಜ ನಿರ್ಮಾಣ ಮಾಡುವಂಥದ್ದೇ ಅದು. ಅವರು ವಾಸ್ತವವಾಗಿ ಇವತ್ತು ಲಿಂಗಾಯತ ಧರ್ಮ ಅಂತ ಹೇಳ್ಬೋದು, ಬಸವಣ್ಣ ಅದನ್ನು ಹೇಳಲೇ ಇಲ್ಲ. ಎಲ್ಲಿಯೂ ಕೂಡ ಲಿಂಗಾಯತ ಧರ್ಮ ಅಂತ, ಲಿಂಗಾಯತ ಅನ್ನುವ ಪದ ಲಿಂಗವಂತ ಅನ್ನುವ ಪದ ಪ್ರಯೋಗವಾಗಿದೆ ಹೊರತು ವಚನ ಸಾಹಿತ್ಯದಲ್ಲಿ ಲಿಂಗಾಯತ ಅನ್ನುವ ಪದ ಇಲ್ಲ. ವಚನ ಸಾಹಿತ್ಯ ನಾನು ನೋಡಿದ ಮಟ್ಟಿಗೆ. ಮತ್ತದು ಯಾಕಂದ್ರೆ ನಾವು ಸಂಶೋಧಕರಾಗಿ ಇವತ್ತು ಪ್ರಿಂಟ್ ಆದ ಗ್ರಂಥವನ್ನು ನಾವು ಒಪ್ಪುವುದಿಲ್ಲ. ಮೂಲ ಹಸ್ತಪ್ರತಿಯನ್ನ ಮತ್ತೆ ಪ್ರತಿಪಾದನೆ ಮಾಡ್ತೇವೆ, ನೋಡ್ತೇವೆ, ಸರ್ಚ್ ಮಾಡ್ತೇವೆ. ನಾವು ಮೂಲ ಹಸ್ತಪ್ರತಿಯನ್ನ ಇದು ಯಾವ ಹಸ್ತಪ್ರತಿಯಿಂದ ಸ್ವೀಕಾರ ಮಾಡಲಾಗಿದೆ ಅಂತ ಎಲ್ಲಿಯೂ ಕೂಡ ಲಿಂಗಾಯತ ಅನ್ನುವಂಥ ಪದ. ಆದ್ರೆ ಲಿಂಗಾಯತ ಆಯತ, ಸ್ವಾಯತ, ಸನ್ನಿಹಿತನಾದ 3 ಆಗಬೇಕು ಅಂತ. ಒಂದು ಆಯತ, ಸ್ವಾಯತ, ಸನ್ನಿಹಿತ ಅನ್ನುವುದು 3 ತತ್ವ. ಆಯತ ಅಂದ್ರೆ ಇದು ಬರಮಾಡಿಕೊಳ್ಳುವುದು, ಯಾವ ಇಷ್ಟಲಿಂಗವನ್ನು ಬರಮಾಡಿಕೊಳ್ಳುವಾತ. ಸ್ವಾಯತ ಲಿಂಗದಲ್ಲಿ ತನ್ನನ್ನೇ ತಾನು ಅಡಗಿಸಿಕೊಳ್ಳುವಾಗ. ಇವೆರಡರ ಸಮ್ಮಿಳನವೇ ವೀರಶೈವವಾಗುತ್ತೆ. ವೀರಶೈವ ಆರಂಭದೇ ಇದೆ. ವೀರಶೈವ ಅಂದ್ರೆ ವಿರೋಧ ರಹಿತಂ ಶೈವಂ ವೀರಶೈವ. ಯಾರನ್ನೂ ವಿರೋಧ ಮಾಡುವುದಿಲ್ಲ, ಯಾರನ್ನೂ ದ್ವೇಷುವುದಿಲ್ಲ. ನಾವೆಲ್ಲರೂ ಒಂದು ಏನು ಈ ಪೃಥ್ವಿ ತಾಯಿಯ ಮಕ್ಕಳು ನಾವು ಅಂತ ಸ್ವೀಕಾರ ಮಾಡಿ ಎಲ್ಲರಿಗೂ ಸಮಾಜವನ್ನ ವಿರೋಧ ರಹಿತವಾಗಿ ಎಲ್ಲರನ್ನ ಅಂತ ಪ್ರತಿಪಾದನೆ ಮಾಡಿದಂತಹ ಧರ್ಮವೇ ಅದು ವೀರಶೈವ ಧರ್ಮ ಅನ್ನುವಂಥದ್ದು ಯಾರು ಮರೆಯಬಾರದು. ಹಾಗಾಗಿ ನೀವೆಲ್ಲರೂ ಇಲ್ಲಿ ವೀರಶೈವ ಅಂದ ತಕ್ಷಣ ಲಿಂಗ ಕಟ್ಟೋದವರು ಮಾತ್ರ ವೀರಶೈವರು ಅಂತಲ್ಲ, ಯಾರು ಎಲ್ಲರನ್ನ ವಿರೋಧ ಮಾಡದೆ
ಯಾರನ್ನೂ ವಿರೋಧ ಮಾಡದೆ ಸಮಾಜದಡಿಗೆ ಕೊಂಡೋದ್ರೆ ಎಲ್ಲರೂ ವೀರಶೈವರೇ ಅನ್ನುವಂತಹದ್ದು ನೆನಪಲ್ಲಿಟ್ಟುಕೊಳ್ಳಿ. ಲಿಂಗ ಧಾರಣೆ ನಂತರ ಅದು ಬೇರೆ, ಆಗಮದಲ್ಲಿ ಭಿನ್ನ ಭಿನ್ನ ರೀತಿ ಇದೆ, ಸೈದ್ಧಾಂತಿಕ ಸ್ವಲ್ಪ ವ್ಯತ್ಯಾಸವೂ ಕೂಡ ಇದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡುವುದು ಬೇಡ. ಹಾಗಾಗಿ ನೀವೆಲ್ಲರೂ ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಬಹುಶಃ ನಾವಿವತ್ತು ಅಲ್ಲಿಂದ ಎಲ್ಲಿ ಅಂತೂರು ಬೆಂತೂರು ಶ್ರೀಮಠದಿಂದ ಇಲ್ಲಿಯವರೆಗೂ ಪಾದಯಾತ್ರೆ ಬಂದಿದ್ದೀವಿ ಅಂದ್ರೆ ವೈದ್ಯರಿಗೂ ಎಲ್ಲರಿಗೂ ಆಶ್ಚರ್ಯ ಆಗಿರ್ತದೆ. ಯಾಕೆ ಅದು ಒಂದು ಹೆಜ್ಜೆ ಮುಂದಿರಕ್ ಆಗ್ತಾ ಇರಲಿಲ್ಲ. ಆ ಹೆಜ್ಜೆ ಮುಂದಿರ್ಲಿಕ್ಕೆ ಬಲ್ಲಾರಂತ ಅಜ್ಜೋರು ಇವತ್ತು ಉಳಿವಿ ಚನ್ನಬಸವನಿಗೆ ಇಷ್ಟು ಬೇಗ ಮುಟ್ಟಿದ್ದಾರೆ ಅಂತಂದ್ರೆ ಅದಕ್ಕೆ ಯಾರ ಕಾರಣಕ್ಕೆ ಅಂತ ನೀವೆಲ್ಲ ಭಕ್ತರ ಭಕ್ತಿಯೇ ಕಾರಣ. ಚನ್ನಬಸವನ ಶಕ್ತಿ ಗುರು ಬುಧೀಶ್ವರ ಆಶೀರ್ವಾದ ಅವ್ರು ಹೇಳ್ಕೊಂಡು ಬಂದದ್ದು. ಅವತ್ತು ಏನು ಬಾಲಸಂಗಯ್ಯ ನಮ್ಮ ಬಸವ ಪುರಾಣದಾಗ ನಮ್ಮ ಆ ಬಾಲಸಂಗಯ್ಯ ತೀರಿಕೊಂಡಾಗ ಇದು ಮಾಡಿದ್ರು. ಇವತ್ತು ನಮ್ಮನ್ನ ಯಾಕಂದ್ರೆ ಬಸವ ಪುರಾಣ ಆ ಬಾಲಸಂಗಯ್ಯನನ್ನೇ ಸ್ವಾಗತ ಮಾಡಿದಷ್ಟು ರೀತಿಯಲ್ಲಿ ಇವತ್ತು ನಮ್ಮ ಚನ್ನಬಸವ ನಮ್ಮನ್ನ ಸ್ವಾಗತ ಮಾಡಿಕೊಂಡಿದ್ದಾನೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಆದರೆ ಅಂತಹ ಕಷ್ಟದ ಸಂದರ್ಭದಲ್ಲೂ ಕೂಡ ಬಸವಣ್ಣನವರು ಹಿಂಜರಿಯಲಿಲ್ಲ. ಕೇವಲ ದೇಹದಲ್ಲಿ ಆರೋಗ್ಯದಲ್ಲಿ ಸಾಮಾನ್ಯ ಔಷಧಿ ಏರ್ಪಿರಲಿ ಕೆಲವು ಕಾರಣ ಅಂತ ಆಗಿತ್ತು. ಆದ್ರೆ ಅಷ್ಟು ಸಣ್ಣ ವಿಷಯಕ್ಕಾಗಿ ಇಡೀ ಪಾದಯಾತ್ರೆಯನ್ನೇ ಮುಂದೆ ಹಾಕಲಾಗತ್ತಾಗ ಸಹಜವಾಗಿ ಕೋಪ ಬರದೇ ಇರ್ತದೆ. ಹಾಗಾಗಿ ಬಹುಶಃ ಬಹಳಷ್ಟು ಜನರಿಗೆ ಬೈದಿದ್ದೇವೆ. ಬೈದಕ್ಕಾಗಿ ಯಾರೂ ಬೇಜಾರು ಮಾಡ್ಕೊಳ್ಬೇಡಿ. ಯಾಕಂದ್ರೆ ಉದ್ದೇಶ ನಿಮ್ಮನ್ನ ಬೈಬೇಕು ಅನ್ನೋದು ಆಗಿರ್ಲಿಲ್ಲ. ನಮ್ಮ ಮನೆಯೊಳ ಶಾಸ್ತ್ರಿಗಳು ಮುಂದುವರ್ಸುದು ಅಂತ ಹೇಳಿದವರು ಕೊನೆ ಏನ್ ಮಾಡಿದ್ರು ಒಂದು ಇನ್ನು ಮಜ್ಜೆ ಗುಡ್ಡದವರೆಗೂ ಬೀಗ ಮಾಡ್ಕೊಂಡಿದ್ರಲ್ಲ ಅವ್ರು ಮೊದಲೇ ಅವ್ರ ಊರಿನ ಮೊಮ್ಮಗಳನ್ನ ಕಳಿಸಿ ಹೋಗ್ಬಿಟ್ರು ಅಂತ ಕಳಿಸಿ ಹೋಗ್ಬಿಟ್ರು. ಮಜ್ಜೆ ಗುಡ್ಡ ಬೀಗಸ್ಥಾನ ಮಾಡಿಬಿಟ್ರು ಅವ್ರು ಮೊದಲೇ ಅಲ್ಲ. ಹಾಗಾಗಿ ಧಾರವಾಡ ಡಿಸ್ಟಿಕ್ಕಿನ ಮೊಮ್ಮಗನಾಗಿ ಕಾರವಾರ ಡಿಸ್ಟಿಕ್ಕಿನ ಸೋದರ ಅಳಿಯನಾಗಿ ಬಂದಿದ್ದೀವಿ. ಯಾಕಂದ್ರೆ ಚನ್ನಬಸವಣ್ಣ ಇದು ಸಂಬಂಧ ಬಂದಿದ್ವಿ ಅಲ್ಲ. ಚನ್ನಬಸವಣ್ಣ ನಮ್ಗೆ ಸೋದರ ಮಾವ ಆಗ್ಬೇಕಲ್ಲ. ಅಂತಹ ಒಂದು ಕ್ಷೇತ್ರಕ್ಕೆ ಬಂದಾಗ ನಮ್ಮ ಶಾಸ್ತ್ರಿಗಳು ಶಾಸ್ತ್ರಿಗಳು ಅವರು ಮೊದಲು ನೋಡಿದ್ವಿ. ಅವರಷ್ಟು ಅದ್ಭುತ, ಅವರಲ್ಲಿ ಶರಣನ ಸಮಿತಿ ಎಲ್ಲರೂ ಕೂಡ ಇಲ್ಲಿ ನೀವೆಲ್ಲರೂ ಬಹಳ ಪ್ರಯತ್ನ ಪಟ್ರಿ. ಮಡಿವಾಳ ಶಾಸ್ತ್ರಿ ನಾಳೆಗೆ ಇವತ್ತು ಬಂದಿದ್ದೀರಿ ದರ್ಶನ ಕೊಡಬೇಕು ಅನ್ನೋದು ಇದೆ. ನಾಳೆ ಲಿಂಗ ದೀಕ್ಷೆ ಪಡೆಯುವಂತವರು ಮಾತ್ರ ಈ ರೂಮ್ ನಲ್ಲಿ ಪ್ರವೇಶ ಇರ್ತದೆ. ಹೆಸರು ಕೊಟ್ಟಿದ್ದೀರಿ ನೀವು, ಯಾಕಂದ್ರೆ ಇದು ಚಿಕ್ಕದಿದೆ, ಬಹಳ ಸಾಕಷ್ಟು ಜನ. ನನಗೆ ಅನಿಸ್ತದೆ ನೋಡಿ ಎಷ್ಟು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಂಡ ಒಂದು ಚನ್ನಬಸವೇಶ್ವರ ಜಾತ್ರೆ ಎಷ್ಟು ದೊಡ್ಡದಾಗುತ್ತೆ ನಮ್ಗೆ ಗೊತ್ತಿಲ್ಲ, ಎಷ್ಟು ಜನ ಬರ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮನ್ನ ಸ್ವಾಗತ ಮಾಡಿದ್ರು. ಮತ್ತೊಂದು ಅದು ಈ ಕ್ಷಣ ಯೋಚನೆ ಮಾಡ್ತಾ ಇದ್ದೆ ನಾನು ಅಲ್ಲ, ಇಲ್ಲಿವರೆಗೂ ಯಾವ ಅನುಷ್ಠಾನ ಮಾಡಿದ್ರು 60 ಅನುಷ್ಠಾನ ಆಗಿದೆ, 16 ಶಿವಯೋಗ ಸಮಾಧಿ ಮಾಡಿದ್ರು, ಹಾಸ್ಪಿಟ್ಲಿಗೆ ಹೋದ್ರೆ ಉದಾಹರಣೆ ಇರಲಿಲ್ಲ. ಅದು ಯಾಕೆ ಈ ಸರ್ತಿ ನಾವು ಹಾಸ್ಪಿಟಲೈಸೇಷನ್ ಆಗುವ ಅವಶ್ಯಕತೆ ಏನಿತ್ತು? ಅಂತಹದ್ದೇನಾಗಿತ್ತು? ನಾವೇನು ಮಹತ್ತರವಾದ ಮಾಡಿಲ್ಲ. ಕೇವಲ 775 ವರ್ಷದಲ್ಲಿ ನಾವೆಲ್ಲಿ ಅಂತ ಸಣ್ಣ ಆ ಶಿವಯೋಗ ಸಮಾಧಿಯಲ್ಲಿ ಹಾಸ್ಪಿಟಲೈಸೇಷನ್ ಆಗುವ ಅವಶ್ಯಕತೆ ಏನಿತ್ತು ಅಂತ ಯೋಚನೆ ಮಾಡ್ತಿದ್ವಿ. ಅದು ಚನ್ನಬಸವನ ಉದ್ದೇಶ ಬೇರೆ ಆಗಿತ್ತು. ಯಾಕಂದ್ರೆ ಇನ್ನೊಂದು ಲಿಂಗ ದೀಕ್ಷೆನ ಕೊಡ್ತಾ ಗುರುಪೂರ್ಣಿಮೆ ದಿವಸ ಲಿಂಗ ದೀಕ್ಷೆನ ಆಗಬೇಕು ಅನ್ನುವ ದೃಷ್ಟಿಯಿಂದ ಅದೇ ಯೋಗ ಅನ್ನೋದಲ್ಲ ನಾವು ಅಂದುಕೊಂಡದ್ದು ಆಗೋದಿಲ್ಲ. ಅವರ ಚನ್ನಬಸವನ ಉದ್ದೇಶ ಆಗಿತ್ತು. ಯಾಕೆ ಇಡೀ 12ನೇ ಶತಮಾನದಲ್ಲಿ ಗುರುವಾಗಿ ದೀಕ್ಷೆಯನ್ನ ನೀಡಿದಂಥವ್ರು, ಸಂಸ್ಕಾರವನ್ನ ಕೊಟ್ಟಂತವ್ರು ಯಾರು ಇದ್ರೆ ಚನ್ನಬಸವನವರು ಮಾತ್ರ ಅನ್ನುವಂಥದ್ದನ್ನು ಮರೆಯಬಾರದು. ಚನ್ನಬಸವನವರು ಮಾತ್ರ ಅನ್ನುವಂಥದ್ದನ್ನು ಮರೆಯಬಾರದು. ಅಂತಹ ಮಹಾತ್ಮರ ಸನ್ನಿಧಾನಕ್ಕೆ ಬರುವ ಸಂದರ್ಭದಲ್ಲಿ ಆಷಾಢ ಮಾಸ ಇದೆ, ಗುರುಪೌರ್ಣಿಮೆ ದಿವಸ ಇದೆ. ಒಂದು ವೇಳೆ ನಾವು ಬೇಗ ಬಂದಿದ್ದೇವೆ ಅಂದ್ರೆ 8 ದಿವಸ ಮೊದಲೇ ಹೋಗ್ತಿದ್ದೇವೆ. ಅದಾಗಬಾರದು. ಇಲ್ಲಿ ಇಡೀ ಆ ಚನ್ನಬಸವಣ್ಣ ಉದ್ದೇಶ ಆಗಿತ್ತು ಸಮಾಜವನ್ನು ನಿರ್ಮಾಣ ಮಾಡುವಂತದ್ದು. ನಾವು ಇಲ್ಲಿಯವರೆಗೂ ಕೂಡ ಯಾವುದೇ ಜಾತಿ ಮತ ಬಂಧವನ್ನ ನೋಡಿ ಲಿಂಗ ಧಾರಣೆ ಮಾಡಿಲ್ಲ. ಎಲ್ಲ ಪಾದಯಾತ್ರೆಯಲ್ಲೂ ಕೂಡ, ಯಾಕಂದ್ರೆ ಈವನ್ ಕೆಲವು ಸಂದರ್ಭದಲ್ಲಿ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ನಾವು ಉಪದೇಶವನ್ನ ಮಾಡಿದ್ದೇವೆ ಅನ್ನುವಂಥದ್ದು.
ಅವರ ಸ್ವ ಇಚ್ಛೆಯಿಂದ ಯಾರು ಬಂದರೂ ಕೂಡ ಅವರಿಗೆ. ಹಾಗಾಗಿ ಇಲ್ಲಿ ಜಾತಿ ಮತಪಂಥ ಇಲ್ಲ, ನಾವೆಲ್ಲರೂ ಒಂದು ಮನುಕುಲ ತಾನೊಂದು ಅಂತ ಇರಬೇಕು. ನಾವೆಲ್ಲರೂ ಮಾನವರು, ಯಾಕಂದ್ರೆ ನಾವೆಲ್ಲರೂ ಜೀವಿಗಳು, ನಾವೆಲ್ಲರೂ ಒಂದಾಗಿ ಬಾಳಬೇಕು ಹೊರತಾಗಿ ಆ ಧರ್ಮದ ಅಂತ ಅವ್ರು ಇದಾಕೊಂಡು ನಾವು ಕೇಸರಿ ಹಾಕೋತೀವಿ, ನಾವು ಏನೋ ಮಾಡುವಂಥದ್ದು ಧರ್ಮವಾಗುವುದಿಲ್ಲ. ನಿಟ್ಟಿನಲ್ಲಿ ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳಬೇಕು ಅನ್ನೋ ದೃಷ್ಟಿಯಿಂದ ನಾಳೆ ಯಾರು ಲಿಂಗ ದೀಕ್ಷೆಯನ್ನ ಪಡೆಯಬೇಕು ಅಂತ ತಿಳ್ಕೊಂಡಿದ್ದೀರಿ ಅವರಿಗೆ ಮಾತ್ರ ಕೈ ಅನಂತರ ಹೇಳಿ ಶಾಸ್ತ್ರಗಳು ಹೇಳಿದ ಹಾಗೆ, ಇನ್ನು ಉಳಿದಂತೆ ಶಾಸ್ತ್ರ ಹೇಳಿದ ಹಾಗೆ ನಂತರ ಪ್ರತಿಯೊಬ್ಬರಿಗೂ ಕೂಡ ನಾವು ಯಾರಿಗೆ ಒಂದು ರುದ್ರಾಕ್ಷಿ ಒಂದು ಭಸ್ಮ ನಾವೆಲ್ಲ ಪಾಯದಲ್ಲಿ ಕೊಡ್ತೀವಿ. ಲಿಂಗ ದೀಕ್ಷೆ ಅಲ್ಲದೆ ಇರೋರಿಗೆ ಎಲ್ಲರಿಗೂ ಅದನ್ನ ಕೊಡುವಂತ ವ್ಯವಸ್ಥೆ ಒಂದು ರುದ್ರಾಕ್ಷಿ. ನೀವು ನೋಡುತ್ತೆ ನಿಮ್ಮ ದುಶ್ಚಟಗಳನ್ನ ಬಿಡಿ. ಈಗ ಭಿಕ್ಷೆ ಬಂದಿದೆ, ಪಾದಯಾತ್ರೆ ಉದ್ದೇಶ ಏನು? ಇಲ್ಲಿ ಉಳಿವಿಯನ್ನು ಕೂಡ ಕೇಳಬೇಕಾಗಿದೆ. ಉಳಿವಿ ಜನ ಎಷ್ಟಿದೆ? ಉಳಿಯರು ಯಾರಿದ್ದಾರೋ ಇಲ್ಲೋ? ಉಳಿವಿನ ಮಹಾಕ್ಷೇತ್ರ ಇದೆ ಅಲ್ಲ, ಬಟ್ ಎಲ್ಲ ಕಡೆಗೂ ಆದಾಗ ಒಂದ್ ದಿವಸ ಕೇಳ್ತಾನೆ ಮಂದಿ. ಆದ್ರೆ ಇಲ್ಲಿ ಉಳಿವಿನ ಮಹಾಕ್ಷೇತ್ರದಲ್ಲಿ 7 ದಿವಸ ಕೇಳ್ತೀವಿ. ನಾವು ಹುಬ್ಬಳ್ಳಿಯಲ್ಲೂ ಕೇಳಿದ್ದೀವಿ, ಹುಬ್ಬಳ್ಳಿಯಲ್ಲೂ ಕೂಡ ಅವರು ನಾವು ನಗರಸಭೆಯವರು ನಾವು ಮಾಂಸಾಹಾರ ಮತ್ತು ಮದ್ಯವನ್ನ ಸೋಮವಾರ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಒಂದು 3 ತಿಂಗಳು ಟೈಮ್ ತಗೊಂಡಿದ್ದಾರೆ ಹುಬ್ಬಳ್ಳಿ ನಗರದವರು. ಈ ಬಹುಶಃ ಇದು ನಗರಸಭೆಯೋ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಯಾರು? ಗ್ರಾಮ ಪಂಚಾಯತಿ ಅವರು. ಇಲ್ಲಿ ಮಾಂಸದ ಅಂಗಡಿ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ. ಧನ್ಯವಾದ. ಯಾರು ಮತ್ತು ಯಾರು ಕುಡಿಯೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ ಊರಾಗ. ಇಲ್ಲ, ಇಲ್ಲಿ ಯಾರು ಇಲ್ಲ ಅಂತ ನಾವು ಕೇಳೋ ಅವಶ್ಯಕತೆ ಇಲ್ಲ ಅಲ್ಲ. ಜಗಳ ಆಡೋದಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಸ್ವತಂತ್ರ ಅದು ನಮಗೆ ದಾನ ಕೊಡ್ರಿ ಎತ್ ಕೇಳ್ತೀನಿ ಅಲ್ಲ. ಯಾವುದೇ, ಯಾಕಂದ್ರೆ 12ನೇ ಶತಮಾನ ಮೂಲ ಉದ್ದೇಶವೇ ಅದಾಗಿತ್ತು. ಬಹುಶಃ ಕೆಲವರ ಬಗ್ಗೆ ನಾವು ಹೇಳೋದಿಲ್ಲ, ಏನೇನೋ ತಪ್ಪು ಕಲ್ಪನೆಗಳಿಂದ ಸಮಾಜವನ್ನ ಹರಿಗಿಡಿಸುವಲ್ಲಿ, ಧರ್ಮವನ್ನ ಹರಿಗಿಡಿಸಲು ಪ್ರಯತ್ನ ಮಾಡಿದೆ. ಧರ್ಮ ಅನ್ನುವಂಥದ್ದು ನಮ್ಮ ಆಚರಣೆಯಿಂದ ಬರಬೇಕೆ ಹೊರತಾಗಿ ಕೋಳಿ ಬಡಿಗೆಯಿಂದಲ್ಲ. ಅವರು ಅದು ಮಾಡಿದ್ದಾರೆ ಇವರು ಮಾಡಿದ್ದಾರೆ ಅಂತ ಕೋಳಿ ತೆಗೆದುಕೊಂಡು ಬಡಿಗೆ ತೆಗೆದುಕೊಂಡು ಅದು ಆಗೋದಿಲ್ಲ ಧರ್ಮದಲ್ಲಿ. ಯಾಕಂದ್ರೆ ಧರ್ಮದ ಮುಖ್ಯ ಉದ್ದೇಶ ಧಾರಣ ಪೋಷಣಯೋ, ಧರಿಸು ಪೋಷಿಸು ಅನ್ನುವ ಅರ್ಥದಲ್ಲಿ ಧರ್ಮ ಎನ್ನುವಂತ ಪದ. ಇನ್ನು ಕರ್ತವ್ಯ ಅನ್ನುವ ಅರ್ಥದಲ್ಲೂ ಕೂಡ ಧರ್ಮ ಅನ್ನುವಂಥದ್ದು ನಾನಾ ಅರ್ಥವೇ ಧರ್ಮ ಅನ್ನುವಂಥದ್ದು. ಯಾಕಂದ್ರೆ ತಾಯಿಯ ಧರ್ಮ ಏನು? ಮಕ್ಕಳನ್ನ ಪೋಷಿಸುವಂಥದ್ದು. ತಂದೆಯ ಧರ್ಮ ಅವನ್ನ ಸರಿಯಾಗಿ ತಿದ್ದಿ ನಡೆಸುವಂಥದ್ದು. ಗುರುವಿನ ಧರ್ಮ ಏನು? ಉಪದೇಶ ಮಾಡೋದು. ಹೀಗಾಗಿ ಆ ಅರ್ಥದಲ್ಲೂ ಕೂಡ ಧರ್ಮ ಅನ್ನೋ ನಾನಾ ಅರ್ಥಗಳಿದೆ ಧರ್ಮ ಅನ್ನೋ ಶಬ್ದಕ್ಕೆ. ಆದ್ರೆ ಧರ್ಮ ಅನ್ನೋ ಶಬ್ದಕ್ಕೆ ಎಲ್ಲರೂ ಕೂಡ ಕೋಲ್ತುಕೊಂಡು ಹೊರದಾರು ಜಗಳ ಅನ್ನೋ ಅರ್ಥ ಇಲ್ಲ. ಅದನ್ನ ನೆನಪಲ್ಲಿ ಇಟ್ಟುಕೊಳ್ಳಿ. ಯಾಕಂದ್ರೆ ಎಲ್ಲರೂ ಒಂದು ಧರ್ಮ ಅನ್ನುವಂಥದ್ದು ಯಾವುದೇ ಧರ್ಮವಾಗಿರಬಹುದು, ಧರ್ಮದ ಸಾಧಕರಿಗೆ ಹಿಂಸೆಯನ್ನ ಈವನ್ ಇಸ್ಲಾಂ ಧರ್ಮದಲ್ಲೂ ಕೂಡ, ಕ್ರೈಸ್ತ ಧರ್ಮದಲ್ಲೂ ಕೂಡ ಹಿಂಸೆಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ. ಅಲ್ಲಿಯೂ ಕೂಡ ಅದನ್ನೇ ಇದೆ. ಅಶ್ರಫುಲ್ ಮಹ್ತಾತ್ ಅಂತ ಹೇಳ್ತಾರೆ ಕೆಲವು ಕುರಾನ್ನಲ್ಲಿ. ನಾವು ಅದನ್ನೇ ತತ್ವಂ ಅಸಿ, ನೀನೇ ಅದಾಗಿದೆ. ಯಾವುದು? ಭಗವಂತ. ಅದೇ ಅಶ್ರಫುಲ್ ಮಹ್ತಾತ್ ಅಂತ ಕುರಾನ್ನಲ್ಲಿ ಹೇಳ್ತಾರೆ. ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಸಮಾನರು. ಧರ್ಮದ ಹೆಸರಿನಲ್ಲಿ ಯಾರಾದ್ರೂ ಹೊಡೆದಾಡ್ತಾರೆ ಅಂದ್ರೆ ಅವರು ಅಧರ್ಮಗಳೇ ಹೊರತು ಧಾರ್ಮಿಕರಲ್ಲ ಅನ್ನೋದು ನೆನಪಲ್ಲಿಟ್ಟುಕೊಳ್ಳಬಾರೆ. ಧರ್ಮದ ಹೆಸರಲ್ಲಿ ಹೊಡೆದಾಡುವುದು. ಧರ್ಮ ಅನ್ನೋದು ಪರಿವರ್ತನೆ ಮಾಡ್ಲಿಕ್ಕಿದೆ ಹೊರತಾಗಿ ಜಗಳ ಹಚ್ಚಲಿಕ್ಕಲ್ಲ. ಧರ್ಮ ಯಾವತ್ತು ಒಬ್ಬರಿಗೊಬ್ಬರು ಜಗಳ ಆಡ್ಲಿಕ್ಕೆ ಕೇಳುವುದಿಲ್ಲ. ಧರ್ಮ ಯಾವತ್ತು ಒಬ್ಬರನ್ನೊಬ್ಬರು ಒಂದುಗೂಡಿಸುತ್ತದೆ ಆ ಧರ್ಮ. ಹಾಗಾಗಿ ಪ್ರತಿಯೊಬ್ಬರು ಧಾರ್ಮಿಕರಾಗಬೇಕು ಹೇಳಿದ್ರೆ. ಹೇಳಿದ್ರು ನಮ್ಮ ಹತ್ರ ಜೀವನ್ಮುಕ್ತಿಯನ್ನ ಸ್ವೀಕಾರ ಮಾಡುವಂತಹ ಧರ್ಮ ನಮ್ಮದು ವೀರಶೈವ ಧರ್ಮ ಅನ್ನುವಂಥದ್ದು. ಸತ್ತ ಮೇಲೆ ಹೋಗುವಂತ ಸಿದ್ಧಾಂತ ನಮ್ಮ ವೀರಶೈವದಲ್ಲಿಲ್ಲ. ಯಾಕಂದ್ರೆ ಜೀವನ್ಮುಕ್ತಿಯನ್ನ ಇದ್ದಾಗಲೇ ಮೋಕ್ಷವನ್ನ ಹೊಂದುವಂಥದ್ದು. ಯಾಕಂದ್ರೆ ಉಳಿಯೋದೆಲ್ಲ ಬೇರೆ ಬೇರೆ ಇದೆ ನಮ್ಮ ಭಾರತೀಯ ಪರಂಪರೆಯಲ್ಲಿ, ಅವೆಲ್ಲ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ನೀವೆಲ್ಲ ಕೇಳಿದ್ರಿ ಆ ಎಲ್ಲ ರೀತಿಯಲ್ಲಿ. ಆದರೆ ಜೀವನ್ಮುಕ್ತಿಯನ್ನ ಹೊಂದಿರುವಂತಹ ಒಂದು ಧರ್ಮ ಇಬ್ಬರಲ್ಲಿ, ಒಂದು
ಶಾಂಕರ ಪರಂಪರೆಯವರು ಕೂಡ ಜೀವನ್ ಮುಕ್ತಿಯನ್ನು ಒಪ್ಪುತ್ತಾರೆ. ಅದು ಬಿಟ್ಟರೆ ವೀರಶೈವರು, ಲಿಂಗಾಯತರು ಜೀವನ್ ಮುಕ್ತಿಯನ್ನು ಒಪ್ಪುವಂತವರು ಅನ್ನುವಂಥದ್ದು. ಶಂಕರಾಚಾರ್ಯರು ಕೂಡ ಅದನ್ನು ಒಪ್ಪುತ್ತಾರೆ. ಶಂಕರಾಚಾರ್ಯ ಪರಂಪರೆ ಮತ್ತು ವೀರಶೈವ ಪರಂಪರೆಗಳು ಅವಿನಾಭಾವ ಸಂಬಂಧ ಇದೆ. ಆ ನಿಟ್ಟಿನಲ್ಲಿ ನಾಳೆಯ ಲಿಂಗ ದೀಕ್ಷೆ ಒಂದು ಅಂತವರು ಬೆಳಿಗ್ಗೆ, ನಂತರ ಉಳಿದಂತವರು ಎಲ್ಲರಿಗೂ ಲಿಂಗ ದೀಕ್ಷೆಯ ನಂತರ ಅದೆಲ್ಲರ ಜವಾಬ್ದಾರಿ ಇಲ್ಲಿ ನಮ್ಮ ಅಪ್ಪಾಜಿ ಮೊದಲಾಗಿ ಅವರ ಜವಾಬ್ದಾರಿಯಲ್ಲಿ ಉಳಿದಂತ ಎಲ್ಲರೂ ಇದೆಲ್ಲ ಮುಂದುವರಿಸೋಣ. ಮುಂದೆ ನೀವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿ ಇಲ್ಲಿ ಬಂದವರೆಲ್ಲ ಇಲ್ಲಿ ಬಂದಿದ್ದೀವಿ. ಯಾರು? ಚನ್ನಬಸವಣ್ಣ ಸ್ಥಾನಕ್ಕೆ ನಾವು ಬಂದಿದ್ದೀವಿ. ಇನ್ನು ಮೇಲೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದವರು ಇಲ್ಲಿವರೆಗೂ ಊರು ಕೇಳ್ಕೊಂಡು ಬಂದಿದ್ದೀವಲ್ಲ, ಇಲ್ಲಿವರೆಗೂ ಆಯಾ ಊರಲ್ಲಿ ಭಿಕ್ಷೆ ಕೇಳ್ತಾ ಬಂದಿದ್ದೀವಿ. ಈಗ ನಮ್ಮ ಜೊತೆ ಪಾದಯಾತ್ರೆಗಳಾಗಿ ಬಂದಿರಲ್ಲ, ನಿಮ್ಮ ಹತ್ರ ಭಿಕ್ಷೆ ಕೇಳ್ಬೇಕಲ್ಲ. ನಿಮ್ಮ ಹತ್ರ ಭಿಕ್ಷೆ ಕೇಳಬೇಕಲ್ಲ. ನೀವೆಲ್ಲರೂ ಕೂಡ ಇವತ್ತು ಚನ್ನಬಸವನಿಗೆ ಹೇಳ್ತಾ ಇದ್ದೀವಿ. ನಾವು ಚನ್ನಬಸವನಿಗೆ ಅದೇ ಪ್ರಾರ್ಥನೆಯನ್ನು ಮಾಡ್ತೀವಿ. ಯಾಕೆ ಅಂದ್ರೆ ದುಶ್ಚರವಿದ್ದ ಜನ ಬಲಿಯಾಗಿ ಅವರ ಜೀವನ ಹಾಳಾಗ್ತಾ ಇದೆ. ಅವುಗಳಿಂದ ದೂರವಾಗಲಿಕ್ಕೆ ನೀನು ಆಜ್ಞೆಯನ್ನ ಮಾಡು, ಅವ್ರಿಗೆ ಆಶೀರ್ವಾದ ನೀಡು ಅಂತ ಹೇಳಿದೀವಿ. ಇನ್ನು ಮೇಲೆ ನೀವು ಯಾರ್ಯಾರ ಹತ್ರ ಏನೇನು ದುಶ್ಚರವಿದ್ದಾವೆ ಇವತ್ತು ಇಲ್ಲಿ ಅರ್ಪಣೆ ಮಾಡಿ ಚನ್ನಬಸವನ ಮೇಲೆ ಸಾಕ್ಷಿ ಮಾಡಿ ನೀವು ಹೋಗಿ ಆ ದುಶ್ಚಟಗಳಿಂದ ನಾವು ಸದಾ ದೂರ ಆಗ್ತೇವೆ ಅನ್ನುವ ಮಾತನ್ನ ಹೇಳಿ ನಿಮಗೆಲ್ಲರಿಗೂ ಕೂಡ ಎಲ್ಲ ಶರಣರು, ಮಹಾತ್ಮರು, ಶಿವಗಳು ಸದಾ ಕಾಲ ಸಮೃದ್ಧವಾದಂತಹ ಬೆಳೆ ಕೊಡಲಿ, ಎಲ್ಲರ ಜೀವನ ಸುಖಮಯವಾಗಲಿ ಎನ್ನುವ ಮಾತನ್ನು ಹೇಳುತ್ತಾ ನಮ್ಮ ಎರಡು ಮಾತುಗಳನ್ನ ಗುರುವಿನ ಪದಕ್ಕೆ ಅರ್ಪಿಸಿ ವಿರಾಮ ನೀಡುತ್ತೇವೆ. ಶಿವಂ ಪರಮ ಪೂಜ್ಯರಿಗೆ ಜೋರಾಗಿ ಚಪ್ಪಾಳೆ